Good morning, my dear friends. In previous class, I will explain the topic current electricity of various concepts. Today, I will discuss about power, electrical power or electrical energy. ನೋಡಿ ಈ ಎಲೆಕ್ಟ್ರಿಕಲ್ ಪವರ್ ಅಂದರೆ ಫಸ್ಟ್ ಇಯರ್ ಪಿ ಸಿ ನಲ್ಲಿ ಪಿ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್. ರೇಟ್ ಆಫ್ ವರ್ಕ್ ಡನ್ ಇಸ್ ಕಾಲ್ಡ್ ಪವರ್ ಅಂತ ಕರಿತೀವಿ. ಇಲ್ಲಿ ಎಲೆಕ್ಟ್ರಿಕಲ್ ಪವರ್ ಅಂದರೆ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಪರ್ ಟೈಮ್ ಅಂತ, ಅಥವಾ ಎಲೆಕ್ಟ್ರಿಕಲ್ ವರ್ಕ್ ಡನ್ ಬೈ ಟೈಮ್ ಈಸ್ ಕಾಲ್ಡ್ ಏನಂತ ಕರಿತೀವಿ ಎಲೆಕ್ಟ್ರಿಕಲ್ ಪವರ್. ನೋಡಿ ಈ ಎಲೆಕ್ಟ್ರಿಕಲ್ ಪವರ್ಗೆ ಎಕ್ಸ್ಪ್ರೆಷನ್ ಏನು ಅಂದರೆ ಪಿ ಇಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಟಿ. ಎಕ್ಸಾಮಿನೇಷನ್ಗೆ ಪ್ರಾಬ್ಲಮ್ ಪಾರ್ಟಲ್ಲಿ ಬೇಕಾಗುತ್ತೆ ಈ ಫಾರ್ಮುಲಾ, ಅದಕ್ಕೆ ಡಿರೈವ್ ಮಾಡ್ಕೊಳ್ಳೋಣ. ಡಬ್ಲ್ಯೂ ನಥಿಂಗ್ ಬಟ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಅಂತ ಕರಿತೀವಿ. ಡಬ್ಲ್ಯೂ ಈಸ್ ಈಕ್ವಲ್ ಟು ಏನಂತ ಬರಿಬೋದು, ವಿ ಇಂಟು ಕ್ಯೂ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ದೀನಿ. ಪಿ ಈಸ್ ಈಕ್ವಲ್ ಟು ಡಬ್ಲ್ಯೂ ನಥಿಂಗ್ ಬಟ್ ವಿ ಇಂಟು ಕ್ಯೂ ಓವರ್ ಟಿ. P is equal to V into what is the value of Q by T? Q by T nothing but current, rate of flow of electrical charges, VI. ಇದೊಂದು ಫಾರ್ಮುಲಾ ಬಯಾಟ್ ಮಾಡ್ಕೊಂಡಿರ್ಬೇಕು, ಗೊತ್ತಿರಬೇಕು. ಗೊತ್ತಾಗದೇ ಇದ್ರೆ ಈ ಥರ ಡಿರೈವ್ ಮಾಡ್ಕೊಳ್ಳೋದು. ಈಗ ಅಕಾರ್ಡಿಂಗ್ ಟು ಓಮ್ಸ್ ಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಬಟ್ V is equal to IR. V ಏನಂತ ಕರಿತೀವಿ IR. ಸಬ್ಸ್ಟಿಟ್ಯೂಟ್ ಮಾಡಿ. P is equal to what is the value of V? V is equal to IR into I. P is equal to I square R. Electrical power is equal to I square into R ಅಂತ. ಅಂದರೆ ಎಲೆಕ್ಟ್ರಿಕಲ್ ವರ್ಕ್ ಡನ್ ಬೈ ಟೈಮ್, ರೇಟ್ ಆಫ್ ವರ್ಕ್ ಡನ್, ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ಡ್ ಪರ್ ಯೂನಿಟ್ ಟೈಮ್ ಈಸ್ ಕಾಲ್ಡ್ ಎಲೆಕ್ಟ್ರಿಕಲ್ ಪವರ್ ಅಂತ ಕರಿತೀವಿ. ಇಲ್ಲಿ P is equal to work done by time, P is equal to W by 2, V is equal to W potential, electric potential definition ಈ ರೀತಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ವ್ಯಾಟ್. ಎಲೆಕ್ಟ್ರಿಕಲ್ ಪವರ್ ಎಕ್ಸ್ಪ್ರೆಸ್ಡ್ ಇನ್ ವ್ಯಾಟ್. ವ್ಯಾಟ್ ಅಂದರೆ SI ಯೂನಿಟ್ ಆಫ್ ಪವರು. ಇಲ್ಲಿ ಇಟ್ ಈಸ್ ಆಲ್ಸೋ ಎಕ್ಸ್ಪ್ರೆಸ್ಡ್ ಇನ್ ಹಾರ್ಸ್ ಪವರ್. 1 HP ಈಸ್ ಈಕ್ವಲ್ ಟು ಫಸ್ಟ್ ಇಯರ್ ಪಿ ಸಿನಲ್ಲಿ ಹೇಳಿದ್ದೀವಿ 746 ವ್ಯಾಟ್ ಅಂತ ಹೇಳ್ಬಿಟ್ಟು. 1 HP ಈಸ್ ಈಕ್ವಲ್ ಟು 746 ವ್ಯಾಟ್. ಇಲ್ಲಿ ಇಷ್ಟು ಕಾನ್ಸೆಪ್ಟ್ನ ಇಲ್ಲಿ ತಿಳ್ಕೊಂಡಿರ್ಬೇಕು. EMF, ಇಂಟರ್ನಲ್ ರೆಸಿಸ್ಟೆನ್ಸ್ ಎಲ್ಲ ಆಗಿದೆ. ನೆಕ್ಸ್ಟು ಲಾಸ್ಟು ಐಡಿಯಾ ಈ ಕರೆಂಟ್ ಎಲೆಕ್ಟ್ರಿಸಿಟಿನಲ್ಲಿ ಒಂದು ಡೆಫಿನೇಷನ್. ನಿಮಗೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಟೆಂಪರೇಚರ್ ಕೋಎಫಿಷಿಯೆಂಟ್ ಅದರಲ್ಲಿ ಈ ಥರ್ಮಲ್ ಪ್ರಾಪರ್ಟೀಸಲ್ಲಿ ಬರ್ತಿತ್ತು ಆಲ್ಫಾ, ಬೀಟಾ, ಗಾಮಾ ಅಂತ. ಆಲ್ಫಾ ಅಂದರೆ ಏನಂತ ಹೇಳ್ತಿದ್ವು, ಲೀನಿಯರ್ ಕೋಎಫಿಷಿಯೆಂಟ್. ಬೀಟಾ ಅಂದರೆ ಏರಿಯಲ್ ಕೋಎಫಿಷಿಯೆಂಟ್. ಗಾಮಾ ಅಂದರೆ ವಾಲ್ಯೂಮ್ ಕೋಎಫಿಷಿಯೆಂಟ್ ಅಂತ. ಇಲ್ಲಿ ಆಲ್ಫಾ ನೋಡಿ ಟೆಂಪರೇಚರ್ ಕೋಎಫಿಷಿಯೆಂಟ್ ಆಫ್ ಕಂಡಕ್ಟರ್ ಅಂತ ಒಂದು ಡೆಫಿನಿಷನ್. ಪ್ರಾಬ್ಲಮ್ ಪಾರ್ಟಲ್ಲಿ ಸಾಲ್ವ್ ಮಾಡೋಕ್ಕೆ ಒಂದು ಫಾರ್ಮುಲಾ ಬೇಕು, ಆಲ್ಫಾ ಅಂತ ಕರ್ಕೊಂತೀವಿ. ಇಲ್ಲಿ ಆಲ್ಫಾ ಅಂದ್ರೆ ಏನು? ಆಲ್ಫಾ ಅಂದರೆ ಇಟ್ ಈಸ್ ಡಿಫೈನ್ಡ್ ಆಸ್, ನೋಡಿ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಆಲ್ಫಾ ಅಂದ್ರೆ ಏನಂತ ಹೇಳ್ತಿದ್ವು, ಇಟ್ ಈಸ್ ದ ರೇಷಿಯೋ ಆಫ್ ಇನ್ಕ್ರೀಸ್ ಇನ್ ಲೆಂತ್ ಆಫ್ ಎ ಬಾಡಿ ಟು ಒರಿಜಿನಲ್ ಲೆಂತ್ ಪರ್ ಡಿಗ್ರಿ ರೈಸ್ ಇನ್ ಟೆಂಪರೇಚರ್ ಅಂತ. ಇಲ್ಲಿ ಇಟ್ ಈಸ್ ದ ರೇಷಿಯೋ ಆಫ್ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಪರ್ ಒರಿಜಿನಲ್ ರೆಸಿಸ್ಟೆನ್ಸ್ ಪರ್ ಡಿಗ್ರಿ ರೈಸ್ ಇನ್ ಟೆಂಪರೇಚರ್. ಅಂದರೆ ಈ ರೀತಿ ಬರುತ್ತೆ, ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಆರ್, ನೋಡಿ ಇಲ್ಲಿರ್ತಕ್ಕಂಥದ್ದು ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಪರ್ ಒರಿಜಿನಲ್ ರೆಸಿಸ್ಟೆನ್ಸ್ ಓವರ್ ಇನ್ಕ್ರೀಸ್ ಇನ್ ಟೆಂಪರೇಚರ್. ಇದನ್ನ ರೀಅರೇಂಜ್ ಮಾಡಿದ್ರೆ ಆಲ್ಫಾ ಇಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಟಿ ಬೈ ಆರ್ ನಾಟ್ ಅಂತ ಬರುತ್ತೆ. ಆರ್ ಇಂಟು ಡೆಲ್ಟಾ ಟಿ ಆರ್ ನಾಟ್. ಈಗ ಇದನ್ನ ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಲ್ಫಾ ಆರ್ ಇಸ್ ಈಕ್ವಲ್ ಟು ಇಲ್ಲಿರ್ತಕ್ಕಂಥದ್ದನ್ನ ಆರ್ ನಾಟ್ ಅಂದ್ಕೊಳ್ಳಿ. ಆರ್ ನಾಟ್ ಆರ್ ಇಂಟು ಡೆಲ್ಟಾ ಟಿ. ಇಲ್ಲಿ ಆಲ್ಫಾ ಆರ್ ಇಸ್ ಈಕ್ವಲ್ ಟು ಆಲ್ಫಾ ಆರ್ ನಾಟ್ ಈಸ್ ಈಕ್ವಲ್ ಟು ಆರ್
ಇಂಟು ಡೆಲ್ಟಾ ಟಿ ಅಂದರೆ ಬೇಕಾದರೆ ನೀವು T1 ಮೈನಸ್ T2 ಅಂದ್ಕೊಳ್ಳಿ. T1 ಮೈನಸ್ T2 ಅಥವಾ T2 ಮೈನಸ್ T1 ಯಾವ್ದು ಬೇಕಾದ್ರೂ ಹೇಳ್ಬೋದು. T2 ಮೈನಸ್ T1. ಈಗೇನಾಗುತ್ತೆ, ಇಲ್ಲಿರ್ತಕ್ಕಂಥ ಆರ್ನ ಈ ಕಡೆ ಕಳಿಸಿದ್ರೆ ಇಲ್ಲಿರ್ತಕ್ಕಂಥ ಆರ್ನ ನೆಗೆಟಿವ್ಸ್ ಏನಾಗುತ್ತೆ, ಅಥವಾ ಇಲ್ಲಿರ್ತಕ್ಕಂಥ ಒಂದು ಐಡಿಯಾನೇ ಚೇಂಜ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಇಲ್ಲಿರ್ತಕ್ಕಂಥದ್ದನ್ನ ನಾವೇನಂತ ಬರಿಬೋದು, ಆರ್ ಇಸ್ ಈಕ್ವಲ್ ಟು ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ ಅಂತ ಬೇಕಾದರೆ ಎಲಾಬ್ರೇಟ್ ಮಾಡ್ಬೋದು ಡೈರೆಕ್ಟಾಗಿ. ಫಸ್ಟ್ ಇಯರ್ PUC ನಲ್ಲಿ ಬರೀತಿದ್ವಲ್ಲ, ಎಲ್ ಇಸ್ ಈಕ್ವಲ್ ಟು ಎಲ್ ನಾಟ್ 1 ಪ್ಲಸ್ ಆಲ್ಫಾ ಡೆಲ್ಟಾ ಟಿ ಅಂತ ಬರೀತಿದ್ವು. ಇದನ್ನೇ ಸಿಮಿಲರ್ ವೇನಲ್ಲಿ ಇದು ಬರ್ತಿತ್ತು. ಇದು ಡೆಫಿನಿಷನ್. ಇಟ್ ಈಸ್ ಡಿಫೈನ್ಡ್ ಆಸ್ ಇನ್ಕ್ರೀಸ್ ಇನ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಪರ್ initial resistance per degree rise in temperature is called temperature coefficient of conductor. It is represented by alpha. R andre resistance of a conductor at T degree Celsius. R naught andre resistance of a conductor at 0 degree Celsius. Alpha andre temperature coefficient of conductor. Delta T is change in temperature. ಇಲ್ಲಿ ಸ್ವಲ್ಪ ಇದನ್ನ ಎಲಾಬ್ರೇಟ್ ಮಾಡಿದ್ರೆ R is equal to R naught ಪ್ಲಸ್ ಆಲ್ಫಾ ಆರ್ ನಾಟ್ ಡೆಲ್ಟಾ ಟಿ ಅಂತ ಬರಿಬೋದು. ಇದು ಈ ಕಡೆ ಬಂದರೆ ಆರ್ ಮೈನಸ್ ಆರ್ ನಾಟ್ ಈಸ್ ಈಕ್ವಲ್ ಟು ಆಲ್ಫಾ ಆರ್ ನಾಟ್ ಇಂಟು ಡೆಲ್ಟಾ ಟಿ. ಏನಾಗುತ್ತೆ ನೆಕ್ಸ್ಟು, ಆಲ್ಫಾ ಈಸ್ ಈಕ್ವಲ್ ಟು ಆರ್ ಮೈನಸ್ ಆರ್ ನಾಟ್ ಓವರ್ ಆರ್ ನಾಟ್ ಇಂಟು ಡೆಲ್ಟಾ ಟಿ ಅಂತ ಕನ್ಕ್ಲೂಡ್ ಮಾಡ್ಬೋದು. ಆರ್ ನಾಟ್ ಇಂಟು ಡೆಲ್ಟಾ ಟಿ ಅಂತ ಇಲ್ಲಿರ್ತಕ್ಕಂಥ ಒಂದು ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ಎ ಕಂಡಕ್ಟರ್ನ ಡಿಫೈನ್ ಮಾಡೋದು. ಇದೊಂದು ಸಿಂಪಲ್ ಡೆಫಿನೇಷನ್. ಅಂದರೆ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಈಸ್ ಆಲ್ಸೋ ಇನ್ಕ್ರೀಸಸ್ ಅನ್ನೋ ಕಾನ್ಸೆಪ್ಟು ಇಲ್ಲಿರ್ತಕ್ಕಂಥದ್ದು. ಇಷ್ಟು ಈ ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆ ಇರ್ತಕ್ಕಂಥ ಐಡಿಯಾ. ನೆಕ್ಸ್ಟ್ ಐ ವಿಲ್ ಗೋ ಟು continued part of current, electric current, that will be called Kirchhoff laws. Continued part of current electricity, Kirchhoff laws. Kirchhoff laws, very very important for examination as well as CET. ನೋಡಿ, ಈ CETಗೆ ಮತ್ತು ಈ ಮೈನ್ ಎಕ್ಸಾಮಿನೇಷನ್ಗೆ ಇಂಪಾರ್ಟೆಂಟು. ಕನ್ಫರ್ಮ್ ಆಗಿ 1 or 2 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಬರ್ಬೋದು. ಇದು ಕಾನ್ಸೆಪ್ಟ್ ಓರಿಯೆಂಟೆಡ್, ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಕಿರ್ಚಾಫ್ ಲಾ ಅನ್ನೋದಕ್ಕಿಂತ ಮುಂಚೆ ಕಂಡಕ್ಟರ್ ಅಂದರೆ ಗೊತ್ತಿರಬೇಕು. ಕಂಡಕ್ಟರ್ ಅಂದರೆ ಅದಕ್ಕೆ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋ ಒಂದು ಎಬಿಲಿಟಿ ಇರುತ್ತೆ, ಮತ್ತು ರೆಸಿಸ್ಟೆನ್ಸ್ ಇರುತ್ತೆ. ಅದಕ್ಕೆ ನಾವು ಏನಾದರೂ ಪೊಟೆನ್ಷಿಯಲ್ ಅಪ್ಲೈ ಮಾಡಿದ್ರೆ ಕರೆಂಟ್ನ ಮೆಜರ್ ಮಾಡ್ಬೋದು, ಕಂಡಕ್ಟರ್ ಅಂತ ಕರಿತೀವಿ. ಇಲ್ಲಿ ಕಿರ್ಚಾಫ್ ಲಾ ಹೋಗೋದಕ್ಕಿಂತ ಮುಂಚೆ 2 ಟರ್ಮ್ನ ಕರೆಕ್ಟಾಗಿ ತಿಳ್ಕೊಬೇಕು. ನಂಬರ್ 1 ನೋಡ್ ಅಥವಾ ಇದನ್ನ ಜಂಕ್ಷನ್ ಅಂತ ಕರಿತೀವಿ. ವೆರಿ ವೆರಿ ಇಂಪಾರ್ಟೆಂಟು, ನೋಡ್ ಆರ್ ಜಂಕ್ಷನ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಮೆಶ್ ಆರ್ ಲೂಪ್ ಅಂತ ತಿಳ್ಕೊಬೇಕು. ಇವೆರಡು ಐಡಿಯಾ ತಿಳ್ಕೊಬೇಕು. ಇಲ್ಲಿ ನೋಡ್ ಅಂದ್ರೇನು, ಮೆಶ್ ಅಂದ್ರೇನು, ಜಂಕ್ಷನ್ ಅಂದ್ರೇನು, ಲೂಪ್ ಅಂದ್ರೇನು, ಕಾನ್ಸೆಪ್ಟು ನೋಡಿ. ಇಲ್ಲಿ ನೋಡ್ ಅಂದರೆ ಇದೊಂದು ಪಾಯಿಂಟು. ನೋಡಿ, ಈ ಪಾಯಿಂಟ್ನ ನೋಡ್ ಅಂತ ಹೇಳಬೇಕು ಅಂದರೆ ಈ ರೀತಿ ಬರೆದ್ರೆ ಇಲ್ಲಿರ್ತಕ್ಕಂಥದ್ದನ್ನ ಬ್ರಾಂಚಸ್ ಅಥವಾ ಕಂಡಕ್ಟರ್ ಅಂತ ಕರಿತೀವಿ. ಇಲ್ಲಿ ಈ ರೀತಿ ಇರುತ್ತೆ ನೋಡಿ. ಮೆಶ್ ಅಂತ ಹೇಳಬೇಕು ಅಂದರೆ ಈ ರೀತಿ ಇದಾವಾಗ ಏನಾಗುತ್ತೆ, ನೋಡ್ ಆಗುತ್ತೆ ಅಥವಾ ಜಂಕ್ಷನ್ ಆಗುತ್ತೆ. ಏನಾಗಿದ್ಮೇಲೆ ವಾಟ್ ಇಸ್ ದ ಮೀನಿಂಗ್ ಆಫ್ ನೋಡ್ ಆರ್ ಜಂಕ್ಷನ್ ಕಾನ್ಸೆಪ್ಟು ಅಂದರೆ ನೋಡಿ, ಇಲ್ಲಿ I1, I2, I3, I4 ವಿತ್ ದ ಕರೆಂಟ್ ಫ್ಲೋ ಥ್ರೂ ಈಚ್ ಕಂಡಕ್ಟರ್ ಅಂತ ಹೇಳ್ಬಿಟ್ಟು. ವಾಟ್ ಇಸ್ ದ ಮೀನಿಂಗ್ ಆಫ್ ನೋಡ್ ಅಂದರೆ, ನೋಡ್ ಈಸ್ ಎ ಪಾಯಿಂಟ್ ಅಟ್ ವಿಚ್ ಮೋರ್ ದ್ಯಾನ್ 2 ಕಂಡಕ್ಟರ್ಸ್ ಆರ್ ಮೀಟ್ ಅಂತ. 2 ಅಥವಾ 2ಕ್ಕಿಂತ ಜಾಸ್ತಿ ಕಂಡಕ್ಟರು ಒಂದು ಸಿಂಗಲ್ ಪಾಯಿಂಟಲ್ಲಿ ಮೀಟ್ ಆದರೆ ಅದನ್ನ ನೋಡ್ ಆರ್ ಜಂಕ್ಷನ್ ಅಂತ ಕರಿತೀವಿ. ಅದಕ್ಕೆ ಕರೆಂಟ್ ಡೈರೆಕ್ಷನ್ ನೋಡಿ ಈ ರೀತಿ ಬರೆದ್ರೆ ದಟ್ ವಿಲ್ ಬಿ ಕಾಲ್ಡ್ ಎಂಟರಿಂಗ್ ಕರೆಂಟ್. ವಾಟ್ ಇಸ್ ದ ಮೀನಿಂಗ್ ಆಫ್ ಡೈರೆಕ್ಷನ್ ಟುವರ್ಡ್ಸ್ ದ ನೋಡ್ ಅಂದರೆ ಎಂಟರಿಂಗ್ ಕರೆಂಟ್ ಅಂತ ಕರಿತೀವಿ. ಅವೇ ಫ್ರಮ್ ದ ನೋಡ್ ಇದ್ರೆ ದಟ್ ವಿಲ್ ಬಿ ಕಾಲ್ಡ್ ಲಿವಿಂಗ್ ಕರೆಂಟ್. ಎಂಟರಿಂಗ್ ಕರೆಂಟ್, ಲಿವಿಂಗ್ ಕರೆಂಟ್, ಲಿವಿಂಗ್ ಕರೆಂಟ್, ಲಿವಿಂಗ್ ಕರೆಂಟ್.
ಇಲ್ಲಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಇಲ್ಲಿ ಮೆಶ್ ಅಂದರೆ ನೋಡಿ, ಕ್ಲೋಸ್ಡ್ ಪಾತ್ ಆಫ್ ಮೆಶ್ ಅಂದರೆ ಈ ರೀತಿ ಇರತಕ್ಕಂಥ ಮ್ಯಾನರು. ಇಲ್ಲಿ ಈ ರೀತಿ ಇರತಕ್ಕಂಥ ಮ್ಯಾನರು. ನಿಮಗೆ ಗೊತ್ತು, ಐ ಅಂದರೆ ಕರೆಂಟ್, ಆರ್ ಅಂದರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು, ಆರ್ ಅಂದರೆ ಇಂಟರ್ನಲ್ ರೆಸಿಸ್ಟೆನ್ಸು, ಈ ಅಂದರೆ EMF ಆಫ್ ದ ಬ್ಯಾಟ್ರಿ. ಇಲ್ಲಿ ಈ ಮೆಶ್ ಆರ್ ಲೂಪ್ ಅಂದರೆ ಕ್ಲೋಸ್ಡ್ ಪಾತ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಒಂದು ಕ್ಲೋಸ್ ಆಗಿರ್ತಕ್ಕಂಥ ಒಂದು ಸರ್ಕ್ಯೂಟ್ನೇ ನಾವು ಮೆಶ್ ಅಂತ ಕರಿತೀವಿ. ಇಲ್ಲಿರ್ತಕ್ಕಂಥ ಒಂದು ಪಾಯಿಂಟಲ್ಲಿ ಮೋರ್ ದ್ಯಾನ್ 2 ಕಂಡಕ್ಟರು ಮೀಟ್ ಆದರೆ ಅದನ್ನ ಜಂಕ್ಷನ್ ಆರ್ ನೋಡ್ ಅಂತ ಕರಿತೀವಿ. ಗೊತ್ತಾಯ್ತು ಅನ್ಸುತ್ತೆ ಎರಡು ಕಾನ್ಸೆಪ್ಟು. ಈಗ ಈ ನೋಡು ಆರ್ ಜಂಕ್ಷನ್ನು, ಈ ಮೆಶ್ ಆರ್ಗೆ ಎರಡು ಲಾಗಳನ್ನ ಅಪ್ಲೈ ಮಾಡ್ತೀವಿ. ಜಂಕ್ಷನ್ ಅಥವಾ ಇಲ್ಲಿರ್ತಕ್ಕಂಥ ನೋಡಿಗೆ ನಾವು ಒಂದು ಲಾ ಅಪ್ಲೈ ಮಾಡ್ತೀವಿ, ಕಿರ್ಚಾಫ್ ಕರೆಂಟ್ ಲಾ, KCL ಅಂತ. ಕಿರ್ಚಾಫ್ ಕರೆಂಟ್ ಲಾ ಅಥವಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಜಂಕ್ಷನ್ ರೂಲ್ ಅಂತ. ಇಟ್ ಈಸ್ ಆಲ್ಸೋ ಕಾಲ್ಡ್ ಜಂಕ್ಷನ್ ರೂಲ್ ಅಂತ ಕರಿತೀವಿ. KCL ಅಂದರೆ ಕಿರ್ಚಾಫ್ ಕರೆಂಟ್ ಲಾ ಆರ್ ಜಂಕ್ಷನ್ ರೂಲ್, ಎರಡು ಒಂದೇ. ಮೆಶ್ ಆರ್ ಲೂಪಿಗೆ ನಾವು ಲೂಪ್ ರೂಲ್ ಅಥವಾ ಇಲ್ಲಿರ್ತಕ್ಕಂಥದ್ದನ್ನ ಕಿರ್ಚಾಫ್ ವೋಲ್ಟೇಜ್ ಲಾ, KVL ಅಂತ ಕರಿತೀವಿ. ಇಲ್ಲಿ KCL ಅಂದ್ರೆ ಏನು ಅಂತ, ಇಲ್ಲಿ KCL ಅಂದರೆ ನೋಡಿ, ಇಲ್ಲಿರ್ತಕ್ಕಂಥ ಒಂದು ನೋಡಲ್ಲಿ ಎಲ್ಲ ಕರೆಂಟ್ನ ನಾವು ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರು 0 ಬರುತ್ತಂತೆ. ಅದನ್ನೇ ನಾವಿಲ್ಲಿ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ ಅಟ್ ಜಂಕ್ಷನ್ ಈಸ್ ಈಕ್ವಲ್ ಟು 0. ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ ಅಟ್ ಜಂಕ್ಷನ್ ಈಸ್ ಈಕ್ವಲ್ ಟು 0. ಸಿಂಪಲ್ ಆಗಿ ನೋಡಿ, ಈ ಸೆಂಟೆನ್ಸಲ್ಲಿ ಬರೆದ್ರೆ ಇದನ್ನ ಈ ರೀತಿ ಬರಿತೀವಿ. ಲಾ ವೆರಿ ಇಂಪಾರ್ಟೆಂಟು. ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ಸ್ at junction is equal to 0. that will be called ನೋಡಿ KCL ಅಂತ ಕರಿತೀವಿ. ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ ಅಟ್ ಜಂಕ್ಷನ್ ಈಕ್ವಲ್ ಟು 0. ಯಾವ ರೀತಿ 0 ಆಗುತ್ತೆ ನೋಡಿ, ಈ ರೀತಿ ಒಂದು ಕಂಡಕ್ಟರು, ಈ ರೀತಿ ಒಂದು ಕಂಡಕ್ಟರು, ಈ ರೀತಿ ಒಂದು ಕಂಡಕ್ಟರು, ಈ ರೀತಿ ಕಂಡಕ್ಟರು. ನಾವೇ ಡೈರೆಕ್ಷನ್ ಚೂಸ್ ಮಾಡ್ಕೊಳ್ಳೋಣ. I1, I2, I3 ಆರ್ಬಿಟರಿ ಡೈರೆಕ್ಷನ್ಸು, I4. ಇದನ್ನ ನಾವು ನೋಡ್ ಅಂತ ಕರಿತೀವಿ. ಈಗ ಇದಕ್ಕೆ ಜಂಕ್ಷನ್ ರೂಲ್ ಅಪ್ಲೈ ಮಾಡಿದರೆ ನೋಡಿ, ಇಲ್ಲಿ ಜಂಕ್ಷನ್ ರೂಲ್ ಅಪ್ಲೈ ಮಾಡಬೇಕಾದ್ರೆ ಒಂದು ಕಾನ್ಸೆಪ್ಟ್ ಐತೆ. ಎಂಟರಿಂಗ್ ಕರೆಂಟ್ಸ್ ಆರ್ ಟೇಕನ್ ಆಸ್ ಪಾಸಿಟಿವ್ ಸೈನ್. ಎಂಟರ್ ಆಗ್ತಕ್ಕಂಥ ಕರೆಂಟ್ಸ್ನ ಪಾಸಿಟಿವ್ ತಗೊಳ್ಳಿ, ಲಿವಿಂಗ್ ಕರೆಂಟ್ಸ್ನ ನೆಗೆಟಿವ್ ತಗೊಂಡು ಆ್ಯಡ್ ಮಾಡಿ. ಹಂಗಿದ್ಮೇಲೆ I1 ಅದು ಎಂಟರಿಂಗ್ ಕರೆಂಟು, ಪಾಸಿಟಿವ್ ಸೈನ್ ಇದು ಎಂಟರಿಂಗ್ ಕರೆಂಟು. ಈ I2 ಅನ್ನೋದು ಎಂಟರಿಂಗ್ ಕರೆಂಟು, ಪಾಸಿಟಿವ್ ಸೈನು. I3 ಅನ್ನೋದು ಲಿವಿಂಗ್ ಕರೆಂಟು, ಟೇಕನ್ ಆಸ್ ನೆಗೆಟಿವ್ ಸೈನ್. I4 ಈಸ್ ಆಲ್ಸೋ ಲಿವಿಂಗ್ ಕರೆಂಟ್, ಇಟ್ ಈಸ್ ಟೇಕನ್ ಆಸ್ ನೆಗೆಟಿವ್ ಸೈನ್. ಹಂಗಿದ್ಮೇಲೆ ಆ್ಯಡ್ ಮಾಡಿ, I1 ಪ್ಲಸ್ I2 ಪ್ಲಸ್ ಮೈನಸ್ I3 ಪ್ಲಸ್ ಮೈನಸ್ I4 ಈಸ್ ಈಕ್ವಲ್ ಟು 0 ಅಂತ ಹೇಳ್ತಾರೆ ಅವರು. ಮೈನಸ್ I4 ಈಸ್ ಈಕ್ವಲ್ ಟು 0. ಹಂಗಿದ್ಮೇಲೆ I1 ಪ್ಲಸ್ I2 ಪ್ಲಸ್ ಇಂಟು ಮೈನಸ್ ಮೈನಸ್, I3 ಪ್ಲಸ್ ಇಂಟು ಮೈನಸ್ ಮೈನಸ್, I4 ದಟ್ ವಿಲ್ ಬಿ ಈಸ್ ಈಕ್ವಲ್ ಟು 0. ಇದನ್ನ ಸಮೇಷನ್ ಅಲ್ಲಿ ಬರೆದ್ರೆ ಸಮೇಷನ್ ಆಫ್ ಕರೆಂಟ್ ಅಟ್ ಜಂಕ್ಷನ್ ಈಸ್ ಈಕ್ವಲ್ ಟು 0. ನೋಡಿ, ಇದು KCL ಕಾನ್ಸೆಪ್ಟ್ ಆರ್ ಜಂಕ್ಷನ್ ರೂಲ್. ಜಂಕ್ಷನ್ ರೂಲು ಸಮ್ ಆಫ್ ಕರೆಂಟ್ಸ್ ಅಟ್ ಜಂಕ್ಷನ್ ಈಸ್ ಈಕ್ವಲ್ ಟು 0 ಅಂತ ಹೇಳುತ್ತೆ. ಈ ರೀತಿ ಅಪ್ಲೈ ಮಾಡಬೇಕು. ಈ ಕಾನ್ಸೆಪ್ಟ್ ಎಕ್ಸಾಮಿನೇಷನಲ್ಲಿ ಪ್ರಾಬ್ಲಮ್ ಟೈಪ್ ಕೇಳ್ಬಿಡ್ತಾರೆ. ಏನು ಪ್ರಾಬ್ಲಮ್ಸ್ 1 ಮಾರ್ಕ್ಸ್ ಕೇಳ್ಬಿಡ್ತಾರೆ. ಏನು, ಫೈಂಡ್ ದ ವ್ಯಾಲ್ಯೂ ಆಫ್ ಕರೆಂಟ್ ಇನ್ ಬಿಲೋ ಡಯಾಗ್ರಾಮ್ ಅಥವಾ ಬಿಲೋ ಸರ್ಕ್ಯೂಟ್ ಅಂದ್ಬಿಡ್ತಾರೆ. ಬಿಲೋ ಸರ್ಕ್ಯೂಟ್ ಏನು ಕೊಡ್ತಾರೆ, ಈ ರೀತಿ ಡಯಾಗ್ರಾಮ್ ಅವರೇ ಕೊಡ್ತಾರೆ.
ಈ ರೀತಿ ಕೊಡ್ತಾರೆ ಅಂದ್ಕೋಣ. ಇಲ್ಲಿ 5 ಆಂಪಿಯರ್ ಕೊಡ್ತಾರೆ, ಇಲ್ಲಿ 6 ಆಂಪಿಯರ್ ಕೊಡ್ತಾರೆ, ಇಲ್ಲಿ 1 ಆಂಪಿಯರ್ ಕೊಡ್ತಾರೆ, ಇಲ್ಲಿ ಐ ಕ್ವಶನ್ ಮಾರ್ಕ್ ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಎಕ್ಸಾಮಿನೇಷನ್ ಕೇಳಿದ್ದಾರೆ ಪ್ರಾಬ್ಲಮ್. ಈಗ ಇದಕ್ಕೆ ಆಟೋಮೆಟಿಕಲಿ ನಾವು KCL ಅಪ್ಲೈ ಮಾಡಿ. KCL ಅಪ್ಲೈ ಮಾಡಿದರೆ ನೋಡಿ 5 ಆಂಪಿಯರ್ ಅನ್ನೋದು ಎಂಟರಿಂಗ್ ಕರೆಂಟ್, ಇಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. 6 ಆಂಪಿಯರ್ ಅನ್ನೋದು ಲಿವಿಂಗ್ ಕರೆಂಟ್, ಇಟ್ ಈಸ್ ಟೇಕನ್ ಆಸ್ ನೆಗೆಟಿವ್. ಅಗೈನ್ ಆರೋ ಮಾರ್ಕ್ ಔಟ್ವರ್ಡ್ ಇದೆ, ಇದು ಅನ್ನೋನ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ಎಂಟರಿಂಗ್ ಕರೆಂಟ್, ಇದು 1 ಆಂಪಿಯರ್, ಸಾರಿ ಇದು 1 ಆಂಪಿಯರ್, ಇದು ಅನ್ನೋನ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕು. ಅಪ್ಲೈ ಮಾಡಿ. 5 ಆಂಪಿಯರ್ ಎಂಟರಿಂಗ್ ಕರೆಂಟು ಪಾಸಿಟಿವ್ ಸೈನ್, 6 ಆಂಪಿಯರು ಲಿವಿಂಗ್ ಕರೆಂಟು ನೆಗೆಟಿವ್ ಸೈನ್, ಇಲ್ಲಿರ್ತಕ್ಕಂಥ 1 ಆಂಪಿಯರು ಲಿವಿಂಗ್ ಕರೆಂಟು ಮೈನಸ್ ಸೈನ್, ಇದು ಎಂಟರಿಂಗ್ ಕರೆಂಟು ಪ್ಲಸ್ ಐ ಆಂಪಿಯರ್ ಇಸ್ ಈಕ್ವಲ್ ಟು 0 ಅಪ್ಲೈ ಮಾಡಬೇಕು ರೂಲು. ಈಗ 5 ಮೈನಸ್ ಮೈನಸ್ ಅಂದರೆ ಮೈನಸ್ 7 is plus I is equal to 0. ಇಲ್ಲಿ -2 plus I that will be is equal to 0. I is equal to 2 ampere. I is equal to 2 ampere. ಚೆಕ್ ಮಾಡಿ ಬೇಕಾದ್ರೆ I is equal to 2 ampere ಹಾಕಿದ್ರೆ 0 ಆಗುತ್ತೆ ನೋಡಿ. 5 plus 2 7 minus 7 automatically that will be is equal to 0. ಈ ರೀತಿ ಎಕ್ಸಾಮಿನೇಷನ್ ಅಲ್ಲಿ ಕೇಳ್ತಕ್ಕಂಥ ಒಂದು ಐಡಿಯಾ. ನೆಕ್ಸ್ಟ್ ಇದರ ಸಿಗ್ನಿಫಿಕೆನ್ಸ್ ಆಫ್ ಎಕ್ಸಾಮಿನೇಷನ್ ಕ್ವಶನ್ ಕೇಳ್ತಾರೆ. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ KCL? ಸಿಗ್ನಿಫಿಕೆನ್ಸ್ ಏನು ಹೇಳುತ್ತೆ? ಸಿಗ್ನಿಫಿಕೆನ್ಸ್ ಆಫ್ KCL. ಈ ಸಿಗ್ನಿಫಿಕೆನ್ಸ್ ಆಫ್ KCL ಅಂದರೆ ನೋಡಿ, ಎನರ್ಜಿ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಬಟ್ ಟೋಟಲ್ ಎನರ್ಜಿ ಆಫ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅಂತ ಹೇಳಿದೀವಿ. ಅದೇ ಥರ ಈ ಸಮೇಷನ್ ಆಫ್ I is equal to 0 ಥಿಂಗ್, ಬಟ್ ಕರೆಂಟ್ ಇಲ್ಲಿ ಕನ್ಸರ್ವ್ ಅಂದರೆ ಚಾರ್ಜ್, ಕನ್ಸರ್ವೇಷನ್ ಆಫ್ ಚಾರ್ಜ್ ಹೇಳುತ್ತಂತೆ ಇದ್ರ ಸಿಗ್ನಿಫಿಕೆನ್ಸು. ಕನ್ಸರ್ವೇಷನ್ of charge. What are the significance of KCL ಅಂದರೆ ಕನ್ಸರ್ವೇಷನ್ ಆಫ್ ಚಾರ್ಜ್ ಬಗ್ಗೆ ಹೇಳುತ್ತಂಥದ್ದು ಕೇಳ್ತಾರೆ. ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ KCL ಅಂದರೆ ನೀವು ಆನ್ಸರ್ ಏನಂತ ಬರೀಬೇಕು? ಕನ್ಸರ್ವೇಷನ್ ಆಫ್ ಚಾರ್ಜ್ನ ಕನ್ಸರ್ವ್ ಮಾಡುತ್ತೆ. ಕರೆಂಟ್ ಅಂದರೆ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕಲ್ ಚಾರ್ಜ್, ಅದಕ್ಕೋಸ್ಕರ ಕನ್ಸರ್ವೇಷನ್ ಆಫ್ ಚಾರ್ಜ್ ಅಂತ ಬರೀಬೇಕು. ಇಷ್ಟು ಈ KCL ಬಗ್ಗೆ ಇರತಕ್ಕಂಥ ಐಡಿಯಾ. Next I will go to KVL. Very important for derivation problems. ಪ್ರಾಬ್ಲಮ್ಮು ಮತ್ತು ಡೆರೈವೇಷನ್ಗೆ ತುಂಬ ಇಂಪಾರ್ಟೆಂಟ್ ರೂಲ್ ಇದು. ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಒಂದೆರಡು ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ತಾ ಬರ್ತೀನಿ, ಕಡೆ ಅಬ್ಸರ್ವ್ ಮಾಡಬೇಕು. ನೆಕ್ಸ್ಟ್ ರೂಲು ಕಿರ್ಚಾಫ್ ವೋಲ್ಟೇಜ್ ರೂಲ್, KVL ಆರ್ ಲೂಪ್ ಲಾ ಆರ್ KVL ಅಂತ ಕರಿತೀವಿ. ಏನು ಹೇಳುತ್ತೆ? ಫಸ್ಟ್ ಬರೆದ್ಬಿಡ್ತೀನಿ ಸ್ಟೇಟ್ಮೆಂಟು. ದ algebraic sum of products of current and resistance, sum of product and resistance is equal to EMF of the cell in any closed mesh. ಇದೊಂದು ಸ್ಟೇಟ್ಮೆಂಟ್ ನೋಡಿ. ದ algebraic sum of product of current and resistance is equal to EMF of the cell in any closed mesh. ಇದಕ್ಕೆ
symbolic representation summation of IR is equal to summation of E, mathematical expression for KVL. ಈಗ ನಾನು ಒಂದೊಂದೇ ಸಾಲ್ವ್ ಮಾಡ್ತಾ ಬರ್ತೀನಿ. ಈ ಕಡೆ ಅಬ್ಸರ್ವ್ ಮಾಡ್ಬೇಕು ನೋಡಿ, ಈ ತರ ಇದರ ಒಂದು ಕಾನ್ಸೆಪ್ಟ್ ಇದೇನೇ ಇಟ್ಕೊಳ್ಳಿ, ಒಂದು ಸರ್ಕ್ಯೂಟ್ಗೆ ಅಪ್ಲೈ ಮಾಡೋದು ಬರ್ಬೇಕಿದ್ನ. ಯಾವ ರೀತಿ? ಒಂದು ಸಿಂಪಲ್ ಸರ್ಕ್ಯೂಟ್ ತಾಂತೀನಿ. ಫಸ್ಟು ಸಿಂಪಲ್ ಸರ್ಕ್ಯೂಟ್ ಅಂದರೆ ಒಂದು ರೆಜಿಸ್ಟರ್ ಇರುತ್ತೆ, ಒಂದು ಬ್ಯಾಟ್ರಿ ಇರುತ್ತೆ, ಈ ರೀತಿ ಇರುತ್ತೆ, ಇಲ್ಲಿ ಆರ್ ಇರುತ್ತೆ, ಇಲ್ಲಿ ಕರೆಂಟು ಐ ಇರುತ್ತೆ. ಯಾವತ್ತು ಕರೆಂಟ್ ಆರಿಜಿನೇಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ನೋಡಿ, ಇಲ್ಲಿ ಇ ಎಮ್ ಎಫ್ ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಇದಕ್ಕೆ ಅಪ್ಲೈ ಮಾಡ್ತೀವಿ. ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಕೆ ವಿ ಎಲ್ನ ನಾವು ಒಂದು ಡೈರೆಕ್ಷನ್ ಚೂಸ್ ಮಾಡಬೇಕು, ಐದರ್ ಕ್ಲಾಕ್ ವೈಸ್ ಆರ್ ಆ್ಯಂಟಿ ಕ್ಲಾಕ್ ವೈಸ್. ದಟ್ ವಿಲ್ ಬಿ ಕಾಲ್ಡ್ ಟ್ರಾವರ್ಸ್ ಡೈರೆಕ್ಷನ್ ಅಂತ ಕರಿತೀವಿ ಅದನ್ನ. ನಾವು ಒಂದು ಬ್ಲೈಂಡ್ ಮೆಥಡಲ್ಲಿ ಒಂದು ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡು ನೋಡಿ, ಕ್ಲಾಕ್ ವೈಸ್ ಡೈರೆಕ್ಷನ್ ಪೆನ್ಸಿಲಲ್ಲಿ ಈ ರೀತಿ ಮಾಡ್ಕೊಂಡು ಲಾಸ್ಟಿಗೆ ಬೇಕಾದರೆ ಅದನ್ನ ಅರೇಂಜ್ ಮಾಡಿ. ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಬೇಕು. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಇರಬೇಕು, ಕನ್ಫ್ಯೂಸ್ ಆಗ್ತಾ ಇರುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ. ಇದು ಕ್ಲಾಕ್ ವೈಸ್. ನಿಮ್ಮ ಗಡಿಯಾರದ ನೀಡ್ಲು ವಾಲ್ ಕ್ಲಾಕ್ ನೀಡ್ಲು ಯಾವ ಕಡೆ ತಿರುಗುತ್ತೋ ಅದನ್ನ ಕ್ಲಾಕ್ ವೈಸ್ ಅಂತೀವಿ. ಆಪೋಸಿಟ್ ಟು ದ ಡೈರೆಕ್ಷನ್ ಆಫ್ ಕ್ಲಾಕ್ ಈಸ್ ಕಾಲ್ಡ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್. ಈಗ ಫಸ್ಟು ನಾವು ಇಲ್ಲೇನು ಚೂಸ್ ಮಾಡ್ಕೋಬೇಕು ಅಂದರೆ, ಫಸ್ಟ್ ಯು ಹ್ಯಾವ್ ಟು ಕನ್ಫರ್ಮ್ ದ ಸೈನ್ ಆಫ್ ಕರೆಂಟ್ ಈಸ್ ಐದರ್ ಕ್ಲಾಕ್ ಆರ್ ಆಂಟಿ ಕ್ಲಾಕ್. ಕರೆಂಟ್ ಡೈರೆಕ್ಷನ್ನು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದೆಯಾ ಇಲ್ಲ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಇದೆಯಾ, ಫ್ಲೋ ಆಗ್ತಿದೆಯಾ ಚೆಕ್ ಮಾಡ್ಕೊಬೇಕು. ಇಲ್ಲಿ ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ನು ಕರೆಂಟ್ ಡೈರೆಕ್ಷನ್ನು ಸಿಮಿಲರ್ ಇದ್ದರೆ ದ ಡೈರೆಕ್ಷನ್ ಆಫ್ ಆರ್ ಸೈನ್ ಆಫ್ ಕರೆಂಟ್ ಈಸ್ ಟೇಕನ್ ಆಸ್ ಪಾಸಿಟಿವ್. ಸೇಮ್ ಇದ್ರೆ ಇಟ್ ಈಸ್ ಟೇಕನ್ ಆಸ್ ಪಾಸಿಟಿವ್ ಸೈನ್ ಐ. ಪಾಸಿಟಿವ್ ಬರೆದ್ರು ಒಂದೇ ಬಿಟ್ರು ಒಂದೇ. ನೆಕ್ಸ್ಟ್ ಪ್ರಾಡಕ್ಟ್ ರೆಸಿಸ್ಟೆನ್ಸು ಇಲ್ಲಿರ್ತಕ್ಕಂಥದ್ದು ನೋಡಿ, ಇಲ್ಲಿರ್ತಕ್ಕಂಥದ್ದು ಪ್ರಾಡಕ್ಟ್ ರೆಸಿಸ್ಟೆನ್ಸು ಇದೊಂದು, ಮತ್ತು ಈ ಕರೆಂಟ್ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದು. ಇವೆರಡನ್ನೂ ಆ್ಯಡ್ ಮಾಡ್ಕೊಳ್ಳಿ, ಯಾಕೆಂದರೆ ಪ್ರಾಡಕ್ಟ್ ಆಫ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ದಾರೆ ಅವರು. ಪ್ರಾಡಕ್ಟ್ ಆಫ್ ರೆಸಿಸ್ಟೆನ್ಸ್ ಅಂದರೆ ಈ ಆರ್ ಅಂದರೆ ಇವೆರಡು ಪ್ರಾಡಕ್ಟ್ ಆ್ಯಡ್ ಮಾಡ್ಕೊಬೇಕು, ಆರ್ ಪ್ಲಸ್ ಆರ್. ದಟ್ ವಿಲ್ ಬಿ ಈಸ್ ಈಕ್ವಲ್ ಟು ಮುಗೀತು, ಇನ್ನೆಲ್ಲೂ ಇಲ್ಲ ಪ್ರಾಡಕ್ಟ್ ರೆಸಿಸ್ಟೆನ್ಸು. ಯಾವುದಕ್ಕೆ? ಇ ಎಮ್ ಎಫ್ ಆಫ್ ದ ಶೆಲ್. ಇ ಎಮ್ ಎಫ್ ಆಫ್ ದ ಶೆಲ್ಲು ಇಲ್ಲಿ ಪ್ಲಸ್ ಮೈನಸ್ ನೋಡ್ಕೊಬೇಕಿದು. ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ನು ಈ ರೂಟಿಂದ ಹಿಂಗೆ ಬರ್ತಾ ಇದೆ ನೋಡಿ, ಹಿಂಗೆ ಬರ್ತಾ ಇದೆ ಹಿಂಗೆ. ಅಂದರೆ ಇಲ್ಲಿ ಬ್ಯಾಟ್ರಿ ಸೈನ್ ಕನ್ಸಿಡರ್ ಮಾಡಿದ್ರೆ ನೆಗೆಟಿವಿಂದ ಪಾಸಿಟಿವ್ ಕಡೆ ಟ್ರಾವೆಲ್ ಆಗ್ತಾ ಇದೆ. ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ನು ನೆಗೆಟಿವಿಂದ ಪಾಸಿಟಿವ್ ಕಡೆ ಬರ್ತಾ ಇದೆ ಅಂದರೆ ಇ ಎಮ್ ಎಫ್ ಈಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಸೈನ್. ನೋಡಿ, ನೆಗೆಟಿವಿಂದ ಈ ರೀತಿ ಬಂದು ಹಾಕೊಬೇಕು. ಸುಮ್ಮನೆ ಒಂದು ಬ್ಲೈಂಡ್ ಮೆಥಡ್. ಈ ರೀತಿ ಹಿಂಗೆ ಹಾಕೊಂಡ್ರೆ ಆರೋ ಮಾರ್ಕು ಯಾವ ಕಡೆ ಹೋಗುತ್ತೋ ಅದನ್ನ ಕನ್ಸಿಡರ್ ಮಾಡಬೇಕು. ಸಪೋಸ್ ನಾವು ಹಿಂಗೆ ಡೈರೆಕ್ಷನ್ ತಗೊಂಡಿದ್ರೆ ಆರೋ ಮಾರ್ಕು ಪಾಸಿಟಿವಿಂದ ನೆಗೆಟಿವ್ ಕಡೆ ಬರ್ತಿತ್ತು, ಅವಾಗ ಇ ಎಮ್ ಎಫ್ ನೆಗೆಟಿವ್ ಆಗ್ತಿತ್ತು. ಈ ಕೇಸಲ್ಲಿ ನೋಡಿ, ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ಹಿಂಗಿದೆ, ಈ ಡೈರೆಕ್ಷನ್ನು ಇದು, ಇವೆರಡು ಹಿಂಗೆ ಹಾಕ್ಕೊಬೇಕು ನೋಡಿ. ಇದು ಹಿಂಗೆ ಟ್ರಾವೆಲ್ ಆಗ್ತಾ ಇದೆ ಅಂದರೆ ಹಿಂಗೆ ಹೋಗ್ತಾ ಇದೆ ಅಂದರೆ ಈ ಡೈರೆಕ್ಷನ್ ಯಾವುದಿದೆಯೋ ಆ ಸೈನ್ನ ಇಲ್ಲಿ ಬರೀಬೇಕು. ಈಗ ಇಲ್ಲಿರ್ತಕ್ಕಂಥದ್ದನ್ನ ನಾವು ವ್ಯಾಲಿಡ್ ಫಾರ್ ಕೆ ವಿ ಎಲ್ ರೂಲ್ ಅಂತ ಕರಿತೀವಿ. ನೆನ್ನೆ ಪ್ರೀವಿಯಸ್ ಕ್ಲಾಸಲ್ಲಿ ಕರೆಂಟ್ ಸಿಂಪಲ್ ಸರ್ಕ್ಯೂಟ್ ಅಂತ ಹೇಳಿದ್ದೆ ನೋಡಿ. ಕಿರ್ಚಾಫ್ ವೋಲ್ಟೇಜ್ ಲಾನ ಆರ್ ಸರ್ಕ್ಯೂಟ್ಗೆ ಅಪ್ಲೈ ಮಾಡಿಬಿಟ್ರೆ ಡೈರೆಕ್ಟ್ ನಮಗೆ ಐ ಈಸ್ ಈಕ್ವಲ್ ಟು ಇ ಬೈ ಆರ್ ಪ್ಲಸ್ ಆರ್ ಡೈರೆಕ್ಟಾಗಿ ಬಂದ್ಬಿಡುತ್ತೆ. ಅಕಾರ್ಡಿಂಗ್ ಟು ಕಿರ್ಚಾಫ್ ವೋಲ್ಟೇಜ್ ರೂಲ್ ಅಂತ ನೀವು ಬರೆದು ಮಾಡಿದ್ರು ಎಕ್ಸಾಮಿನೇಷನ್ ಮಾರ್ಕ್ಸ್ ಕೊಡ್ತಾರೆ. ಇದು ಒಂದು ಐಡಿಯಾ ಗೊತ್ತಾಯ್ತು ಅನಿಸುತ್ತೆ. ನೆಕ್ಸ್ಟ್ ಸರ್ಕ್ಯೂಟ್ ಒಂದು ಸಿಂಪಲ್ ಸರ್ಕ್ಯೂಟ್ ತಗೊಂತೀನಿ ನೋಡಿ. ಈ ರೀತಿ ಸರ್ಕ್ಯೂಟ್ ತಗೊಂತೀನಿ. ಸರ್ಕ್ಯೂಟ್ ಈ ರೀತಿ. ಈಗ ಇದನ್ನ R1 ಅಂತ ಕರ್ಕೊಂತೀನಿ. ದಟ್ ವಿಲ್ ಬಿ ಕಾಲ್ಡ್ R2, R3. ಕರೆಂಟಲ್ಲಿ ಇದು ಪ್ಲಸ್ಸು, ಇದು ಮೈನಸ್ಸು, ಇದು ಮೈನಸ್ಸು, ಇದು ಪ್ಲಸ್ಸು, ಮೈನಸ್. ಸರ್ಕ್ಯೂಟ್ ಹೆಂಗನ ಇರ್ಬೋದು, ನೀವು ಸರ್ಕ್ಯೂಟ್ ಹೆಂಗನ ಬರೀರಿ, ಬಟ್ ಕರೆಕ್ಟ್ ಆರ್ಡರ್ ಮೇಂಟೈನ್ ಮಾಡಿರ್ಬೇಕು. ಇದಕ್ಕೆ ಇ ಎಮ್ ಎಫ್ E1 ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ R1 ಇರುತ್ತೆ. ಇ ಎಮ್ ಎಫ್ E2 ಇರುತ್ತೆ, ಇಂಟರ್ನಲ್ ರೆಸಿಸ್ಟೆನ್ಸ್ R2 ಇರುತ್ತೆ. ಇ ಎಮ್ ಎಫ್ E3 ಇರುತ್ತೆ,
E3 ಇರುತ್ತೆ, ಇಂಟರ್ನಲ್ ಡಿಸ್ಟೆನ್ಸು R3 ಇರುತ್ತೆ. ಇಲ್ಲಿ ಕರೆಂಟ್ ಡೈರೆಕ್ಷನ್ ನೋಡಿ, ಪಾಸಿಟಿವ್ ಸೈನಿಂದ ಔಟ್ವರ್ಡ್ ಇರಬೇಕು, ಆರಿಜಿನೇಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. ಇದಕ್ಕೆ ನೋಡಿ ಈ ಡೈರೆಕ್ಷನಲ್ಲಿ ಹಿಂಗಿರೋದು ಔಟ್ವರ್ಡ್ ಡೈರೆಕ್ಷನು, ವೆರಿ ಇಂಪಾರ್ಟೆಂಟು. I2 ಈ ಡೈರೆಕ್ಷನ್ ಹಿಂಗಿರೋದು, ದಟ್ ವಿಲ್ ಬಿ ಕಾಲ್ಡ್ I3. ಈ ರೀತಿ ಇಲ್ಲಿ ಎಷ್ಟು ಮೆಶ್ ಅವೆ ನೇಮಿಂಗ್ ಮಾಡ್ಕೊಳ್ಳಿ. ಎ ಬಿ ಸಿ ಡಿ ಎ ಅನ್ನೋದೊಂದು, ಎ ಬಿ ಸಿ ಡಿ ಎ ಅನ್ನೋದೊಂದು. ನೆಕ್ಸ್ಟ್ ಡಿ ಸಿ ಇ ಎಫ್, ಡಿ ಸಿ ಇ ಎಫ್ ಅನ್ನೋದು ಎರಡು ಮೆಶ್ ಬರ್ತವೆ, ಮೂರು ಮೆಶ್ ಬರ್ತವೆ ನೋಡಿ. ಬೇಕಾದರೆ ಎ ಬಿ ಎಫ್ ಇ ಅದು ಆಗುತ್ತೆ, ಎ ಬಿ ಸಿ ಡಿ ಎ ಅನ್ನೋದೊಂದು, ಡಿ ಸಿ ಎಫ್ ಇ ಡಿ ಅನ್ನೋದೊಂದು. ಎರಡು ಮೆಶು, ಎರಡಕ್ಕೂ ಅಪ್ಲೈ ಮಾಡೋಣ ನೋಡಿ. ಇಲ್ಲಿ KVL ಅಪ್ಲೈ ಮಾಡಬೇಕಾದ್ರೆ ಈ ಸೆಂಟೆನ್ಸು ಕಂಪಲ್ಸರಿ. ಎಕ್ಸಾಮಿನೇಷನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೂ ಅಷ್ಟೇ. ಅಪ್ಲೈ KVL ಟು ದ ಮೆಶ್, ಅಪ್ಲೈ KVL ಟು ದ ಮೆಶ್. ಎ ಬಿ ಸಿ ಡಿ ಎ ಬಿ ಸಿ ಡಿ ಎ ಒಂದು ಸೈಕಲ್ ಕಂಪ್ಲೀಟ್ ಆಗಬೇಕು. ಎ ಬಿ ಸಿ ಡಿ ಲಿಂಕ್ ಆಗ್ಬಿಡುತ್ತೆ, ಎ ಬಿ ಸಿ ಡಿ ಎ. ಈಗ ಅಪ್ಲೈ ಮಾಡಬೇಕಾದ್ರೆ ಚೂಸ್ ಕ್ಲಾಕ್ ವೈಸ್ ಡೈರೆಕ್ಷನ್, ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಳ್ಳಿ. ಈ ರೀತಿ ಒಂದೆರಡು ಆರೋ ಮಾರ್ಕ್ ಪೆನ್ಸಿಲಲ್ಲಿ ಹಾಕ್ಬೇಕಾದ್ರೆ ಅಡಿಸ್ಬಿಡಿ ಈ ರೀತಿ. ಈಗಿಲ್ಲಿ ನಾವು ಒಂದು ಐಡಿಯಾ ಏನಂದರೆ, ಈ ಕರೆಂಟ್ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸು ಇದು. ನೆಕ್ಸ್ಟು ಈ ಕರೆಂಟ್ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸು ಇದು, ಈ ಕರೆಂಟ್ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸು ಇದು. ಈಗ ಫಸ್ಟು ಹೌ ಟು ಚೂಸ್ ಡೈರೆಕ್ಷನ್ ಆಫ್ ಕರೆಂಟ್ ನೋಡಿ. ಫಸ್ಟ್ I1 ಹೋಗ್ತೀನಿ, ಎ ಬಿಗೆ. ಆ ಡೈರೆಕ್ಷನ್ನು ಮತ್ತು ನಾವು ತಾಂಡಿರ್ತಕ್ಕಂಥ ಕ್ಲಾಕ್ ವೈಸ್ ಡೈರೆಕ್ಷನು ಸಿಮಿಲರ್ ಅಲ್ಲ, ಆಪೋಸಿಟ್ಟು. ಅರ್ಥ ಆಗ್ತಾ ಇದೆಯಲ್ವಾ? ಆಪೋಸಿಟ್ ಇದ್ರೆ ಇಟ್ ಈಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್ ಸೈನ್, ನೆಗೆಟಿವ್ I1. ನೆಕ್ಸ್ಟ್ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಆ್ಯಡ್ ಮಾಡ್ಕೊಳ್ಳಿ. ಪ್ರಾಡಕ್ಟ್ ರೆಸಿಸ್ಟೆನ್ಸ್ಗೆ ಏನು ಪಾಸಿಟಿವ್ ನೆಗೆಟಿವ್ ಬರಲ್ಲ, R1 ಪ್ಲಸ್ R1 ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಆಯಿತು, ಒಂದು ಮೆಶಿಗೆ ಆಯಿತು. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಒಂದು ಮೆಶ್ಶಿಗೆ ಬರ್ತೀನಿ. ಈ ಮೆಶಲ್ಲಿ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಐತೆ, ಈ ಮೆಶಲ್ಲಿ ಸಿ ಡಿನಲ್ಲಿ ಐತೆ ಕರೆಂಟ್ ಡೈರೆಕ್ಷನು ನೋಡಿ. ಈ ಕರೆಂಟ್ ಡೈರೆಕ್ಷನ್ನು ನಾವು ತಾಂಡಿರ್ತಕ್ಕಂಥ ಡೈರೆಕ್ಷನ್ನು ಆಪೋಸಿಟ್ ಇದೆ. ಆಪೋಸಿಟ್ ಇದ್ರೆ ಅಗೈನ್ I2 ಈಸ್ ಕನ್ಸಿಡರ್ಡ್ ನೆಗೆಟಿವ್ ಸೈನ್, ನಥಿಂಗ್ ಬಟ್ I2ಗಿರ್ತಕ್ಕಂಥ ಪ್ರಾಡಕ್ಟ್ ರೆಸಿಸ್ಟೆನ್ಸು R2 ಪ್ಲಸ್ R2. ಗೊತ್ತಾಯ್ತು ಅನಿಸುತ್ತೆ, R2 ಪ್ಲಸ್ R2. ಇಲ್ಲಿ ನೋಡಿ ಆಪೋಸಿಟ್ ಇದೆ, ಅದಕ್ಕೋಸ್ಕರ ಮೈನಸ್ ಸೈನ್ ಬರ್ತಿದ್ದೀನಿ. ಇವೆರಡು ಆ್ಯಡ್ ಮಾಡ್ತಿದ್ದೀನಿ, ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇವೆರಡು ಸಮ್ ಮಾಡಬೇಕು. R1 ಪ್ಲಸ್ R1. ನೆಕ್ಸ್ಟ್ ಅಗೈನ್ ಡೈರೆಕ್ಷನ್ ಆಫ್ ದ ಕ್ಲಾಕ್ ವೈಸ್ ಡೈರೆಕ್ಷನ್ ಆ್ಯಂಡ್ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಆಲ್ಸೋ ಆಪೋಸಿಟ್ ಡೈರೆಕ್ಷನ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್ ಸೈನ್. I2 ಇಲ್ಲಿರ್ತಕ್ಕಂಥದ್ದು ನೋಡಿ, I2 ಅನ್ನೋದು ಇದಕ್ಕೆ ಆಪೋಸಿಟ್ ಇರೋದ್ರಿಂದ ಇದು ನೆಗೆಟಿವ್ ಸೈನ್ ಬರ್ತಿದ್ದೀನಿ, ಇಲ್ಲಿ ಬರ್ತಿದ್ದೀನಿ. ಈಗ ನೆಕ್ಸ್ಟು ಈ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಎರಡು ಆ್ಯಡ್ ಮಾಡಿ ಟೋಟಲ್ ರೆಸಿಸ್ಟೆನ್ಸ್ ಬರ್ಕೊಂಡಿದ್ದೀನಿ, ಆಯ್ತಲ್ವಾ? ಈ ಮೆಶಲ್ಲಿ ಕರೆಂಟು ಎರಡೇ ಇರೋದು ನೋಡಿ. ಈ ಮೆಶಲ್ಲಿ ಕರೆಂಟ್ ಎರಡೇ ಇರೋದು, ಮುಗೀತು. ಯಾವುದಕ್ಕೆ ಈಕ್ವಲ್ ಮಾಡ್ಕೊಬೇಕಿದ್ನ? EMF ಈಕ್ವಲ್ ಮಾಡ್ಕೊಬೇಕು. EMF ಈಕ್ವಲ್ ಮಾಡ್ಕೊಂಡ್ರೆ ನಾವು ತಾಂಡಿರ್ತಕ್ಕಂಥ ಡೈರೆಕ್ಷನ್ ನೋಡಿ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಹೋಗಿ ಹಿಂಗೆ ಬರ್ತಾ ಇದೆ ಅಂದ್ಕೊಳ್ಳಿ. ಹಿಂಗೆ ಹೋಗಿ ಅಂದರೆ ಪಾಸಿಟಿವಿಂದ ನೆಗೆಟಿವ್ ಕಡೆ ಹೋಯ್ತಿಲ್ಲಿ. ಇಲ್ಲಿರ್ತಕ್ಕಂಥದ್ದು ಪಾಸಿಟಿವಿಂದ ನೆಗೆಟಿವ್ ಕಡೆ ಹೋಯ್ತು. ಹಂಗಿದ್ಮೇಲೆ EMF ಏನು? ನೆಗೆಟಿವ್ ಸೈನ್. ಫಸ್ಟು -E1 ಕರೆಕ್ಟಾಗಿ ಅಪ್ಲಿಕೇಬಲ್ ಮಾಡಿ ನೋಡಿ. ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ಹಿಂಗೆ ಹೋಯ್ತು, -E1 ಹಿಂಗೆ ಹೋಗಿ ಮತ್ತೆ ಹಿಂಗೆ ಬಂದು ಹಿಂಗೆ ಬರುತ್ತೆ. ಇಲ್ಲಿ ಹಿಂಗೆ ಬಂದಾಗ ಎಗೈನು ಇಲ್ಲಿರ್ತಕ್ಕಂಥ ಡೈರೆಕ್ಷನ್ ನೋಡಿ, ಇವೆರಡು ನೆಗೆಟಿವ್. ಹಂಗಿದ್ಮೇಲೆ E2 ಈಸ್ ಆಲ್ಸೋ ಈಕ್ವಲ್ ಟು ನೆಗೆಟಿವ್ ಸೈನ್ E2. ಇಷ್ಟು ಅಪ್ಲೈ KVL ABCD ಇರ್ತಕ್ಕಂಥ ಒಂದು KVL ರೂಲ್. ಇಷ್ಟು ಗೊತ್ತಾಯ್ತು ಅನ್ಸುತ್ತೆ. ನೆಕ್ಸ್ಟು ನೋಡಿ, ಇನ್ನೂ ಕನ್ಫ್ಯೂಸ್ ಆಗಿದ್ರೆ ಇದಕ್ಕೆ ಅಪ್ಲೈ ಮಾಡ್ತೀನಿ. ಈಗ ನಿಮ್ಗೆ 100% ಆಗುತ್ತೆ. ಏನಂತ ಬರೀತೀರಾ? ಅಪ್ಲೈ
KVL to the mesh DCFED ಒಂದ್ಸತಿ ಅಬ್ಸರ್ವ್ ಮಾಡಿ ಎಲ್ಲಿ ಬರುತ್ತೆ DCFED ಕಾಣಿಸ್ತಾ ಇದೆಯಲ್ವಾ? ಟೇಕ್ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡ್ಬೇಕಾದ್ರೆ ಅರ್ಥ ಆಗ್ಬೋದು. ಇದು ಬ್ಲೈಂಡ್ ಮೆಥಡ್ ನಾನು ಹೇಳ್ತಿರೋದು. ಪ್ರೊಸೀಜರ್ ಪ್ರಕಾರ ಹೋದರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ತಗೊಂಡೆ. ಈಗ ಫಸ್ಟು DC ನೋಡಿ, ಇಲ್ಲಿ D ಇಂದ ಸ್ಟಾರ್ಟ್ ಆಗಿದೆ, DC ನೋಡಬೇಕು, ನೆಕ್ಸ್ಟು FE ನೋಡಬೇಕು, ಆಮೇಲೆ D. ಇಲ್ಲಿ DC-ನಲ್ಲಿ ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನ್ನು, ಕರೆಂಟ್ ಡೈರೆಕ್ಷನ್ನು ಸಿಮಿಲರ್ ಆಪೋಸಿಟ ನೋಡಬೇಕು. ಸಿಮಿಲರ್ ಆದರೆ ಪಾಸಿಟಿವ್ ತಗೊಳ್ಳಿ, ಆಪೋಸಿಟ್ ಆದರೆ ನೆಗೆಟಿವ್ ತಗೊಳ್ಳಿ. ಸಿಮಿಲರ್ ಇಲ್ಲಿ ಈ ಡೈರೆಕ್ಷನು ಸಿಮಿಲರು, I1 ಏನಂತ ಹೇಳ್ಬೇಕು, ಇಲ್ಲಿ ಪಾಸಿಟಿವ್ ಸೈನ್. ಸರ್ ಇಲ್ಲಿ ನೆಗೆಟಿವ್ ಬರ್ದಿದ್ರಿ, I2 ನೆಗೆಟಿವ್ ಇತ್ತು, ಇಲ್ಲಿ ಪಾಸಿಟಿವ್ ಇದ್ದರೆ ನಾವು ಡೈರೆಕ್ಷನ್ ಸೇಮ್ ಸಿಮಿಲರ್ ಆಗಿರೋದ್ರಿಂದ ಪಾಸಿಟಿವ್ ಬರುತ್ತೆ. ನೆಕ್ಸ್ಟು ಇದಕ್ಕೆ ಪ್ರಾಡಕ್ಟ್ ರೆಸಿಸ್ಟೆನ್ಸು R2 ಮತ್ತು R2 ಎರಡು ಆ್ಯಡ್ ಮಾಡಿ. R2 ಪ್ಲಸ್ ಸ್ಮಾಲ್ R2 ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. FE ಇರ್ತಕ್ಕಂಥದ್ದು ನೋಡಿ, ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನು ಕರೆಂಟ್ ಡೈರೆಕ್ಷನ್ ಎರಡು ಸಿಮಿಲರ್ ಇದೆ. ಅಗೈನ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಸೈನ್ ಪ್ಲಸ್ I3 ಇಂಟು R3 ಪ್ಲಸ್ R3 ಗೊತ್ತಾಯ್ತು ಅನ್ಸುತ್ತೆ. R3 ಪ್ಲಸ್ R3. ನೆಕ್ಸ್ಟ್ ಇನ್ನೆಲ್ಲಾದರೂ IR ಪ್ರಾಡಕ್ಟ್ ಇದೆಯಾ ಈ ಮೆಷಲ್ಲಿ? ಇಲ್ಲ. ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಡೈರೆಕ್ಟ್ಲಿ ಐ ವಿಲ್ ಗೋ ಟು EMF ಸೈನ್ನ ಆ್ಯಡ್ ಮಾಡ್ತೀನಿ. ಈಗ ದಟ್ ವಿಲ್ ಬಿ ಈಕ್ವಲ್ ಟು EMF ಬರ್ತೀನಿ ನೋಡಿ. EMFಗೆ ಬಂದರೆ ಇಲ್ಲಿರ್ತಕ್ಕಂಥ ಒಂದು ಸೈನ್ ನೋಡಿ, ಹಿಂಗೆ ತಾಂಡಿದ್ದೀವಿ, ಈ ಡೈರೆಕ್ಷನ್ ಹಿಂಗೆ ಹೋಯ್ತು ಅಂದರೆ ಇಲ್ಲಿಗೆ ಹೋಗುತ್ತೆ. ಇಲ್ಲಿಗೆ ಹೋದಾಗ ಈ ಡೈರೆಕ್ಷನ್ನು ಮತ್ತು ಇಲ್ಲಿರ್ತಕ್ಕಂಥ ಸೈನ್ ಏನಾಗುತ್ತೆ ನೋಡಿ, EMF ತಗೊಬೇಕಾದ್ರೆ ಈ ಆರೋ ಮಾರ್ಕ್ ಹಿಂಗೆ ಮೂವ್ ಮಾಡಿ ಇಲ್ಲಿಗೆ ಬರುತ್ತೆ. ಈ ಸೈನ್ ನೋಡ್ಕೊಳ್ಳಿ, ಈ ಸೈನ್ ನೋಡ್ಕೊಂಡ್ರೆ EMF ಇಲ್ಲಿ ಪಾಸಿಟಿವ್ ಸೈನ್ ಆಗುತ್ತೆ. EMF ಏನಾಗುತ್ತೆ ಇಲ್ಲಿ? ಪಾಸಿಟಿವ್ ಸೈನ್ ಈಟೋ. ನೆಕ್ಸ್ಟು ಹಿಂಗೆ ಹೋಗಿ ಮತ್ತೆ ಹಿಂಗೆ ಬರುತ್ತೆ, ಹಿಂಗೆ ಬಂದು ಆರೋ ಮಾರ್ಕು ಇಲ್ಲಿಗೆ ತಾಂತೀವಿ. ಈಗ ತಾಂಡ್ರು ಈ ಡೈರೆಕ್ಷನ್ ನೋಡಿ, ಇಲ್ಲಿರ್ತಕ್ಕಂಥದ್ದು ಈ ಕಡೆ ಇರ್ತಕ್ಕಂಥದ್ದು, ಈ ಡೈರೆಕ್ಷನ್ ಈ ಕಡೆ ಭಾಗಕ್ಕೆ ಬರುತ್ತೆ. ಈ ಡೈರೆಕ್ಷನಲ್ಲಿ ಇರ್ತಕ್ಕಂಥ ಸೈನು ಪಾಸಿಟಿವ್, EMF ಏನಾಗುತ್ತೆ ಅಲ್ಲೂ ಪಾಸಿಟಿವ್ ಸೈನ್ ಪ್ಲಸ್ E3. ಮುಗೀತು, ದಟ್ಸ್ ಆಲ್. ಇಷ್ಟು ಇಲ್ಲಿ ನಾವು ಅಪ್ಲೈ ಮಾಡಿರ್ತಕ್ಕಂಥ KVL ರೂಲ್ ಯಾವುದಕ್ಕೆ ಅಪ್ಲೈ ಮಾಡಿವು? DCFED ಮತ್ತು ABCDA ಒಂದು ಸಿಂಪಲ್ ಸರ್ಕ್ಯೂಟ್ ಇದು. ನೆಕ್ಸ್ಟ್ ಇನ್ನೊಂದು ಸರ್ಕ್ಯೂಟ್ ತಗೊಂತೀನಿ. ಇಷ್ಟು ಗೊತ್ತಾಯ್ತು ಅನ್ಸುತ್ತೆ. ಈಗ ಈ ಕಡೆ ನೀವು ಒಂದು ಸರ್ಕ್ಯೂಟ್ನ ಇನ್ನೊಂದ್ಸತಿ ನಾವು ವಿಡಿಯೋ ಕ್ಲಿಪ್ಪಲ್ಲಿ ಇರ್ತಕ್ಕಂಥದ್ದನ್ನ ಅಬ್ಸರ್ವ್ ಮಾಡಿ, ಸರ್ಕ್ಯೂಟ್ನ ಬರ್ಕೊಳ್ಳಿ, ಅಪ್ಲೈ ಮಾಡಿ, ಕನ್ಫ್ಯೂಸ್ ಆದ ಸರ್ಕ್ಯೂಟ್ ಮತ್ತೆ ವಿಡಿಯೋ ಕ್ಲಿಪ್ ಅಗೇನ್ ರೀಪ್ಲೇ ಮಾಡಿ. ನೆಕ್ಸ್ಟು ಒಂದು ಅನದರ್ ಸರ್ಕ್ಯೂಟ್ ತಗೊಂತೀನಿ ನೋಡಿ. ನೆಕ್ಸ್ಟ್ ಡೆರವೇಷನ್ ಐತಿ ಇದರಲ್ಲಿ. ಇದು ಗೊತ್ತಾಗಬೇಕು ಅಂದರೆ ಇದು ರೂಲ್ ಅಪ್ಲೈ ಮಾಡಿರೋದು ತುಂಬ ಎಕ್ಸಲೆಂಟಾಗಿ ತಿಳ್ಕೊಂಡಿರ್ಬೇಕು. ಇಲ್ಲಿ ಬರೀತೀನಿ ನೋಡಿ. ನೆಕ್ಸ್ಟ್ ಸರ್ಕ್ಯೂಟು ಈ ರೀತಿ ABCD ಅಂತ ನೇಮಿಂಗ್ ಮಾಡ್ಕೊತೀನಿ. ಇಲ್ಲಿ ಪಾಸಿಟಿವ್ ನೆಗೆಟಿವ್, ಇಲ್ಲಿ ಪಾಸಿಟಿವ್ ನೆಗೆಟಿವ್ ಸರ್ಕ್ಯೂಟ್ ನೋಡ್ತಾ ಬರಬೇಕು. ಇಲ್ಲಿ ರೆಸಿಸ್ಟೆನ್ಸು R1 ಅಂತ ನೇಮ್ ಮಾಡ್ಕೊಳ್ಳಿ. ಇದನ್ನ ಬೇಕಾದರೆ R2, R3, R4 ಅಂತ ನೇಮಿಂಗ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ E1 R1, E2 R2, E3 R3, ಇಲ್ಲಿ E4
R4. ನೆಕ್ಸ್ಟ್ ಇಲ್ಲಿ ಕರೆಂಟ್ ಡೈರೆಕ್ಷನು ಈ ರೀತಿ ಇರ್ತಕ್ಕಂಥ ಕರೆಂಟ್ ಡೈರೆಕ್ಷನು ನೋಡಿ. ಪಾಸಿಟಿವ್ ಚಾರ್ಜ್ ಇದು ಕರೆಂಟು ಆಲ್ವೇಸ್ ಔಟ್ವರ್ಡ್ ಡೈರೆಕ್ಷನ್. ನಾವು ಎಲೆಕ್ಟ್ರಿಕ್ ಲೈನ್ಸ್ ಆಫ್ ಫೋರ್ಸ್ ಆರಿಜಿನೇಟೆಡ್ ಫ್ರಮ್ ಪಾಸಿಟಿವ್ ಚಾರ್ಜ್ ನೋಡಿ. ಅದಕ್ಕೋಸ್ಕರ ಪಾಸಿಟಿವ್ ಸೈನು ಈ ರೀತಿ ಇದ್ದರೆ ಕರೆಂಟ್ ಡೈರೆಕ್ಷನು ಹಿಂಗೆ ತಗೋಬೇಕು. ಎಲೆಕ್ಟ್ರೋಸ್ಟ್ಯಾಟಿಕ್ಸಲ್ಲಿ ಐತೆ. ನೆಗೆಟಿವ್ ಸೈನು ಸಪೋಸ್ ಹಿಂಗಿತ್ತು ಈ ರೀತಿ ಇದ್ದರೆ ಇನ್ವರ್ಡ್ ಇರುತ್ತೆ, ಹಿಂಗಿರುತ್ತೆ. ಇಲ್ಲೇ ಈ ರೀತಿ ಇದು I4, ಇದು I2, ಈ ಡೈರೆಕ್ಷನು I3 ಆಯಿತು ಅನಿಸುತ್ತೆ. ಈಗ ಈ ಸರ್ಕ್ಯೂಟಿಗೆ ನಾವು KVL ಅಪ್ಲೈ ಮಾಡಬೇಕು. ಯಾವುದು KVL ಅಪ್ಲೈ ಮಾಡ್ತೀನಿ ನೋಡಿ. ಬರೀಬೇಕು ಪ್ರತಿಯೊಂದು ಸತಿನೂ ಅಪ್ಲೈ ಮಾಡ್ತಿದ್ದೀವಿ ಅಂತ ಇಲ್ಲಿ ಸ್ಟೇಟ್ಮೆಂಟ್ ಬರೀಬೇಕೇನು? ಅಪ್ಲೈ KVL ಟು ದ ಮೆಶ್. ಯಾವುದು ನೇಮಿಂಗು? A B C D A. A B C D A. A B C D A. ಇಲ್ಲಿ ಫಸ್ಟ್ ಚೂಸ್ ಕ್ಲಾಕ್ ವೈಸ್ ಡೈರೆಕ್ಷನ್ ನೋಡಿ. ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಚೂಸ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಾಕ್ ವೈಸ್ ಡೈರೆಕ್ಷನ್ ಚೂಸ್ ಆಯ್ತಿದ್ದು. ಈಗ ಫಸ್ಟು ಎ ಬಿಗೆ ಬರ್ತೀನಿ. ಎ ಬಿಗೆ ಬಂದಮೇಲೆ ಇಲ್ಲಿ ನೀವು ಕರೆಂಟ್ ಡೈರೆಕ್ಷನ್ ತಗೊಬೇಕು. ಇಲ್ಲಿ ಕರೆಂಟ್ ಇದು I1 ಅಂದ್ಕೊಳ್ಳಿ, ಇದು I2, I3, I4. ಕರೆಂಟ್ ಡೈರೆಕ್ಷನ್ನು ನೋಡಿ. ಕರೆಂಟ್ ಡೈರೆಕ್ಷನ್ನು ಮತ್ತು ಇಲ್ಲಿರ್ತಕ್ಕಂಥದ್ದು ಈ ಕರೆಂಟ್ ಡೈರೆಕ್ಷನು ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನು ಸಿಮಿಲರ್ ಆಪೋಸಿಟ್ ನೋಡ್ಕೊಬೇಕು. ಇಲ್ಲಿ ಸಿಮಿಲರ್ ಆಪೋಸಿಟ್ ಆಪೋಸಿಟ್ ಇದ್ರೆ ಕರೆಂಟ್ ಈಸ್ ಕನ್ಸಿಡರ್ಡ್ ಆಸ್ ನೆಗೆಟಿವ್ ಸೈನ್ -I1 ಆಯಿತು. ಗೊತ್ತಾಗ್ತಾ ಇದೆ ಅನಿಸುತ್ತೆ. ಇಂಟ್ರಾಕ್ಷನ್ ಎಲ್ಲ ಆದರೂ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟು I1 ಆಯಿತು. I1ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸು ಇದು ಎರಡು ಆ್ಯಡ್ ಮಾಡ್ಕೊಬೇಕು. ಇದು ಇಂಟರ್ ರೆಸಿಸ್ಟೆನ್ಸು, ಇದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸು. ಇಂಟರ್ ರೆಸಿಸ್ಟೆನ್ಸ್ ಪ್ಲಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಬ್ರಾಂಚ್ ಆರ್ ಸರ್ಕ್ಯೂಟು. ಇಲ್ಲೇ R1 ಪ್ಲಸ್ R1 ಆಯಿತು. ನೆಕ್ಸ್ಟು ಬಿ ಸಿಗೆ ಬರ್ತೀನಿ. ಹಿಂಗೆ ಹೋಗ್ಬೇಡಿ, ಅಲ್ಲಿ A B C D A ಇರೋದ್ರಿಂದ ಬಿ ಸಿಗೆ ಬರ್ತೀನಿ. ಈ ಡೈರೆಕ್ಷನು ಆಪೋಸಿಟ್ ಇರೋದ್ರಿಂದ I2 ಏನಂತ ಚೂಸ್ ಮಾಡ್ಕೊಬೇಕು? I2 ನೆಗೆಟಿವ್ ಸೈನ್. ಇಲ್ಲೇ ಇವೆರಡು ಆ್ಯಡ್ ಮಾಡಿದ್ರೆ R2 ಪ್ಲಸ್ R2. ನೆಕ್ಸ್ಟ್ I3ಗೆ ಬರ್ತೀನಿ. I3 ಡೈರೆಕ್ಷನ್ನು ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನು ಆಲ್ವೇಸ್ ಆಪೋಸಿಟ್ ಇದ್ರೆ, ಆಪೋಸಿಟ್ ಡೈರೆಕ್ಷನ್ ಇದ್ರೆ ಇಲ್ಲಿರ್ತಕ್ಕಂಥದ್ದನ್ನ ನೆಗೆಟಿವ್ ಸೈನ್. ಅಗೈನ್ I3 ಏನಾಗುತ್ತೆ? ನೆಗೆಟಿವ್. I3 ಏನಾಯಿತು? ನೆಗೆಟಿವ್. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. I3ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಅಗೈನು. I3ಗೆ ಪ್ರಾಡಕ್ಟ್ ರೆಸಿಸ್ಟೆನ್ಸು R3 ಪ್ಲಸ್ ಕ್ಯಾಪಿಟಲ್ R3. ನೆಕ್ಸ್ಟ್ I4ಗೆ ಬರ್ತೀನಿ. I4 ನಾವು ತಗೊಂಡಿರ್ತಕ್ಕಂಥ ಡೈರೆಕ್ಷನು ಇಲ್ಲಿ ಎರಡು ಸಿಮಿಲರ್ ಇದೆ. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಸೈನ್. I4 ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಡೈರೆಕ್ಟಾಗಿ R4 ಪ್ಲಸ್ R4. ಇನ್ನೆಲ್ಲಾದರೂ ಪ್ರಾಡಕ್ಟ್ ರೆಸಿಸ್ಟೆನ್ಸ್ ಇದೆಯಾ ಈ ಸರ್ಕ್ಯೂಟಲ್ಲಿ? ಇಲ್ಲ. ಸರ್ ಹಂಗಿದ್ಮೇಲೆ ಈ ಕರೆಂಟ್ ಬ್ಯಾಟ್ರಿಗಳು ನೀವು ಹೆಂಗೆ ಬರ್ಕೊಂಡ್ರಿ? ನೀವು ಹೆಂಗನ ಬರ್ಕೊಳ್ಳಿ, ಎನಿ ಡೈರೆಕ್ಷನ್ನು, ಕರೆಂಟ್ ಡೈರೆಕ್ಷನ್ ಮಾತ್ರ ಚೂಸ್ ಮಾಡ್ಕೊಳ್ಳೋದು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಆಯ್ತು. ಈಗ ನೆಕ್ಸ್ಟು ಇಲ್ಲಿ ಅಕಾರ್ಡಿಂಗ್ ಟು ದ ರೂಲ್ ಆಫ್ ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್ ಆ್ಯಂಡ್ ರೆಸಿಸ್ಟೆನ್ಸ್ ಈಸ್ ಈಕ್ವಲ್ ಟು EMF ಆಫ್ ದ ಶೆಲ್ ಅಂತ ಹೇಳ್ತೀವಲ್ವಾ, ಅದಕ್ಕೋಸ್ಕರ ಈಗ IR ಪ್ರಾಡಕ್ಟ್ ಮುಗೀತು. ನೆಕ್ಸ್ಟು EMF ಬರ್ತೀನಿ. ಈಕ್ವಲ್ ಟು EMF ಫಸ್ಟಿಗೆ ಬರ್ತೀನಿ ನೋಡಿ. ಹಿಂಗೋಗುತ್ತೆ ಅಂದರೆ ಈ ರೀತಿ ಹೋಗುತ್ತೆ ಅಂದರೆ ಈ ಸೈನ್ ತಗೋಬೇಕು, ಆರೋ ಮಾರ್ಕ್.
ಪಾಸಿಟಿವಿಂದ ನೆಗೆಟಿವ್ ಕಡೆ ಹೋಗ್ತಾ ಇದೆ, ನೆಗೆಟಿವ್ ತಗೊಬೇಕು ಇ ಎಮ್ ಎಫು ಆರೋ ಮಾರ್ಕು. ಹಂಗಿದ್ಮೇಲೆ -E1 ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ ನೋಡಿ, ಈ ತಗೊಂಡಿರ್ತಕ್ಕಂಥ ಡೈರೆಕ್ಷನ್ ಹಿಂಗಿದೆ, ಇಲ್ಲಿಗೆ ಬರ್ತೀನಿ. ಇದು ಅಷ್ಟೇ, ಇದೇನು ನೆಗೆಟಿವ್, ಪಾಸಿಟಿವಿಂದ ಹಿಂಗೆ ಬಂದರೆ ಪಾಸಿಟಿವಿಂದ ಇದಕ್ಕೆ ನೆಗೆಟಿವ್ ಬರುತ್ತೆ. ಇಲ್ಲೂ ಅಷ್ಟೇ -E2 ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ. ಈ ರೀತಿ ಕನ್ಸಿಡರೇಷನ್, ಏಕೆಂದರೆ ಹಿಂಗೆ ಹೋಗಿ ಹಿಂಗೆ ಬಂದು ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಆರೋ ಮಾರ್ಕ್ ನೋಡಿ ಇಲ್ಲಿದೆ, ಪಾಸಿಟಿವಿಂದ ನೆಗೆಟಿವ್ ಕಡೆ ಹೋಗ್ತಿದೆ. ಹಂಗಿದ್ಮೇಲೆ ಇಲ್ಲಿ ಈ ಡೈರೆಕ್ಷನ್ ಇಲ್ಲಿಗೆ ಬರೋದ್ರಿಂದ ಇ ಎಮ್ ಎಫ್ ಇಲ್ಲಿ ಏನಾಗಿರುತ್ತೆ, ನೆಗೆಟಿವ್ ಸೈನ್ E3. ನೆಕ್ಸ್ಟ್ ಇಲ್ಲಿಗೆ ಬರ್ತೀನಿ, ಡೈರೆಕ್ಷನ್ ನೋಡಿ ಎಲ್ಲಿಂದ ಬಂತು, ನೆಗೆಟಿವಿಂದ ಪಾಸಿಟಿವ್ ಕಡೆ ಬಂತು. ಇಲ್ಲಿ ಪಾಸಿಟಿವ್ ತಗೋಬೇಕು, ಇ ಎಮ್ ಎಫ್ ಆಫ್ ದ ಶೆಲ್ ಏನಂತ ತಗೋಬೇಕು, ಕನ್ಸಿಡರ್ಡ್ ಆಸ್ ಪಾಸಿಟಿವ್ ಸೈನ್ E4. ಅಂದರೆ ಇಷ್ಟು ಇಲ್ಲಿರ್ತಕ್ಕಂಥ ಒಂದು ಸರ್ಕ್ಯೂಟ್. ನೆಕ್ಸ್ಟ್ ಇನ್ನೊಂದೆರಡು ಸರ್ಕ್ಯೂಟ್ ಬರೀತೀನಿ, ಮನೇಲಿ ಪ್ರಾಕ್ಟೀಸ್ ಮಾಡಿ, ಕುತ್ಕೊಂಡು ನೀಟಾಗಿ ಇದನ್ನ ರೆಫರೆನ್ಸಾಗಿ ತಗೊಂಡು ಪ್ರಾಕ್ಟೀಸ್ ಮಾಡಿ. ಒಂದೆರಡು ಸರ್ಕ್ಯೂಟ್ ಬರೀತೀನಿ, ಪ್ರಾಕ್ಟೀಸ್ ಮಾಡಿದ್ರೆ ನೆಕ್ಸ್ಟ್ ಡೆರಿವೇಷನ್ಗೆ ಅನುಕೂಲ ಆಗುತ್ತೆ. ಈಗ 3-4 ಸರ್ಕ್ಯೂಟ್ ಬರೀತೀನಿ, ಪ್ರಾಕ್ಟೀಸ್ ಮಾಡಿ. ಆಯಿತಾ, ಇನ್ನು ನೇಮಿಂಗ್ ಮಾಡ್ಕೊಳ್ಬೇಕಾದ್ರೆ ABCD ಇದನ್ನ R2 ಅಂದ್ಕೊಳ್ಳಿ, E2 R2 ಡೈರೆಕ್ಷನ್ ಆಫ್ ಕರೆಂಟು I2, R3 ಇಲ್ಲಿ I3 E3 R3. ನೆಕ್ಸ್ಟ್ ಇಲ್ಲಿ E4 R4 I4 R4 ಆಯ್ತು ಅನ್ಸುತ್ತೆ ನೋಡಿ ಈ ಸರ್ಕ್ಯೂಟು. ನೆಕ್ಸ್ಟ್ ಸರ್ಕ್ಯೂಟು ನೆಕ್ಸ್ಟು ಇನ್ನೂ ಅಷ್ಟೇ ABCD ಇದ್ಕೊಳ್ಳಿ, ಸರ್ಕ್ಯೂಟು ಡಿಫ್ರೆಂಟ್ ಆಗಿರುತ್ತೆ. ಇದೊಂದು ಸರ್ಕ್ಯೂಟು, ಎರಡನೇ ಸರ್ಕ್ಯೂಟು. ಇನ್ನೊಂದು ಸರ್ಕ್ಯೂಟಿಗೆ ಮಾಡಿ. ಇದನ್ನ P Q R S T W ಅಂದ್ಕೊಳ್ಳಿ. ಇಲ್ಲಿ ಇದು ಪ್ಲಸ್ಸು ಮೈನಸ್ಸು ಡೈರೆಕ್ಷನ್ನು I1 E1 R1 R1. ಇಲ್ಲಿ ಪಾಸಿಟಿವ್ ಇರೋದ್ರಿಂದ ಇದನ್ನ I2 E2 R2 R2.
ನೆಕ್ಸ್ಟ್ ಇಲ್ಲಿ ಬರ್ತೀನಿ, ಪಾಸಿಟಿವ್ ನೆಗೆಟಿವು I3 E3 R3 R4 I4 E4 R4. Next R5 I5 E5 R5. Next direction I6 E6 R6 ಇಲ್ಲಿ ಪಾಸಿಟಿವ್ ನೆಗೆಟಿವ್. ಅಗೈನು E7 R7 ಕ್ಯಾಪಿಟಲ್ R7. ಈ ಡೈರೆಕ್ಷನು ಔಟ್ವರ್ಡ್ ಇದನ್ನು I7. ಆಯ್ತು, ಇದು ಇಷ್ಟು ನಿಮಗೆ ಮನೇಲಿ ಪ್ರಾಕ್ಟೀಸ್ ಕ್ವಶನ್ಸು. ಇದನ್ನು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಈ ಪ್ರಾಕ್ಟೀಸ್ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಡೆರೈವೇಷನ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಐಡಿಯಾ ಹೇಳ್ತೀನಿ ಸ್ವಲ್ಪ. ಕ್ವಶನ್ ಹೆಂಗೆ ಕೇಳ್ತಾರೆ, ಕ್ವಶನ್ ಯಾವ ರೀತಿ ಕೇಳ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಇಲ್ಲಿ ಅದಕ್ಕಿಂತ ಮುಂಚೆ ಇಲ್ಲಿ ಸಿಗ್ನಿಫಿಕೆನ್ಸ್ ಆಫ್ KVL KCL ಬಂದು ಕನ್ಸರ್ವೇಷನ್ ಆಫ್ ಚಾರ್ಜ್, KVL ಬಂದು ಪೊಟೆನ್ಷಿಯಲ್ ಇರಿಂದ ಕನ್ಸರ್ವೇಷನ್ ಆಫ್ ಎನರ್ಜಿ. ಇಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ಕನ್ಸರ್ವೇಷನ್ ಆಫ್ ಎನರ್ಜಿ. ನೋಡಿ ಸ್ಟೇಟ್ಮೆಂಟು ಡಿಫೈನ್ ಅಥವಾ ಸ್ಟೇಟ್ KCL ಅಂಡ್ KVL ರೈಟ್ ಇಟ್ ಸಿಗ್ನಿಫಿಕೆನ್ಸ್ ಅಂತ ಕ್ವಶನ್ ಕೇಳ್ಬಿಡ್ತಾರೆ. KCL ಬಂದು ಕನ್ಸರ್ವೇಷನ್ ಆಫ್ ಚಾರ್ಜು, KVL ಬಂದು ಕನ್ಸರ್ವೇಷನ್ ಆಫ್ ಎನರ್ಜಿ. KVL ಗಿವ್ಸ್ ದ ಇನ್ಫಾರ್ಮೇಷನ್ ಅಬೌಟ್ ಕನ್ಸರ್ವೇಷನ್ ಆಫ್ ಎನರ್ಜಿ, KCL ಗಿವ್ ದ ಇನ್ಫಾರ್ಮೇಷನ್ ಅಬೌಟ್ ಕನ್ಸರ್ವೇಷನ್ ಆಫ್ ಚಾರ್ಜ್ ಬಗ್ಗೆ ಐಡಿಯಾ ಕೊಡುತ್ತೆ. ಈಗ ನೆಕ್ಸ್ಟ್ ಒಂದು ಕಾನ್ಸೆಪ್ಟು, ಒಂದು ಡೆರೈವೇಷನು ಹೆಂಗೆ ಕೇಳ್ತಾರೆ ಅಂದರೆ ಡೆಡ್ಯೂಸ್ ಅಥವಾ ಡಿರೈವ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ಅಂದರೆ ಒಬ್ಬ ಸೈಂಟಿಸ್ಟ್ ನೇಮು ವೀಟ್ ಸ್ಟೋನ್ಸ್ ಎಲೆಕ್ಟ್ರಿಕಲ್ network using Kirchhoff rules. Very very important, most important for 1 marks as well as 5 marks as well as ಲ್ಯಾಬು ಮತ್ತು 5 ಮಾರ್ಕ್ಸು ನ್ಯೂಮರಿಕಲ್ ಪ್ರಾಬ್ಲಮ್ ಎಲ್ಲ ತುಂಬ ಇಂಪಾರ್ಟೆಂಟು. ಸಿಂಪಲ್ ಆಗೈತೆ. ಸಿಂಪಲ್ ಯಾವಾಗ ಆಗುತ್ತಿದೋ ಅಂದರೆ ನೀವು KVL ಕಾನ್ಸೆಪ್ಟನ್ನ ಕರೆಕ್ಟಾಗಿ ಯಾರು ತಿಳ್ಕೊಂತಾರೋ ತುಂಬ ಈಸಿ. KVL ಕಾನ್ಸೆಪ್ಟ್ ಗೊತ್ತಾಗಿಲ್ಲ ಅಂದರೆ ಮಾಡೋಕ್ಕೆ ಹೋಗಬೇಡಿ, ಆಗಲ್ಲ. ನೋಡಿ ಸುಮ್ಮನೆ ಒಂದು ಬ್ಲಾಕ್ ಡಯಾಗ್ರಾಮ್ ಬರೀತೀನಿ. ವೀಟ್ ಸ್ಟೋನ್ ನೆಟ್ವರ್ಕ್ ಯಾವ ರೀತಿ ಇರುತ್ತೆ ಅಂದರೆ ಈ ರೀತಿ 4 ಆರ್ಮ್ಸ್ ಇರ್ತವೆ. ಇದಕ್ಕೆ ಈ ರೀತಿ 4 ಆರ್ಮ್ಸ್ ಈ ರೀತಿ ಇರುತ್ತೆ. ಈ ರೀತಿ ಇಲ್ಲಿ ಇದನ್ನ ನೇಮಿಂಗ್ ಮಾಡ್ಕೊಳ್ಳಿ. A B C D. A ಮತ್ತು C ಟರ್ಮಿನಲ್ನ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ ಥ್ರೂ ಪ್ಲಗ್ ಕೀ. ಎ ಬಿ ಮತ್ತು ಡಿನ ಒಂದು ಡಿವೈಸು ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೆ ಗ್ಯಾಲ್ವನೋಮೀಟರಿಗೆ ಕನೆಕ್ಟ್ ಮಾಡ್ತೀವಿ. ಗ್ಯಾಲ್ವನೋಮೀಟರ್ ಈಸ್ ಎ ಡಿವೈಸ್ ಯೂಸ್ ಟು ಸ್ಮಾಲ್ ಕರೆಂಟ್ ಆರ್ ಡೈರೆಕ್ಷನ್ ಆಫ್ ಕರೆಂಟ್. ಇದು ಬ್ಯಾಟರಿ ಪ್ಲಸ್ ಮೈನಸ್ ಪ್ಲಗ್ ಕೀ
ಕರೆಂಟ್ ಆರಿಜಿನೇಟ್ ಆಗುತ್ತೆ I1, ಇಲ್ಲಿ I1 ಆಗುತ್ತೆ, ಇದು I2 ಆಗುತ್ತೆ. ಇದನ್ನ ಪಿ ಕ್ಯೂ ಆರ್ ಎಸ್ ನೋಡಿ. ಪಿ ಕ್ಯೂ ಆರ್ ಎಸ್ ಅಂದರೆ 4 ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೈಕ್ಲಿಕ್ ಆರ್ಡರ್. ಕೇಳ್ತಾರೆ ವಿಚ್ ಮ್ಯಾನರ್ ಅರೇಂಜ್ಡ್ ಇನ್ 4 ಆರ್ಮ್ಸ್ ಇನ್ ಕೇಸ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂದ್ಬಿಟ್ರೆ ಸೈಕ್ಲಿಕ್ ಆರ್ಡರ್ ಪಿ ಬರೆದು ಕ್ಯೂ ಬರೆದು ಆರ್ ಇಲ್ಲಿ ಬರೆಯಂಗಿಲ್ಲ. ಪಿ ಕ್ಯೂ ಆರ್ ಎಸ್ ಹಿಂಗೆ ಇರಬೇಕು. ದಟ್ ವಿಲ್ ಬಿ ಕಾಲ್ಡ್ ಸೈಕ್ಲಿಕ್ ಆರ್ಡರ್. 4 ಆರ್ಮ್ಸ್ ಆಫ್ ದ ರೆಜಿಸ್ಟರ್ ಅರೇಂಜ್ಡ್ ಇನ್ ಸೈಕ್ಲಿಕ್ ಆರ್ಡರ್ ಇನ್ ಕೇಸ್ ಆಫ್ ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ಜಿ ನಥಿಂಗ್ ಬಟ್ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್. ಗ್ಯಾಲ್ವನೋಮೀಟರ್ಗೆ ಇರ್ತಕ್ಕಂಥ ರೆಸಿಸ್ಟೆನ್ಸು ಈ ಕರೆಂಟು ಇಲ್ಗೋಗಿ ಮತ್ತೆ ಈ ಕಡೆ ಬರುತ್ತೆ ಐ ಜಿ ಕಡೆ. ಐ ಜಿ ಅಂದರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ಗ್ಯಾಲ್ವನೋಮೀಟರ್. ನೋಡಿ ಐ ಜಿ ಅಂದ್ರೇನು ಕರೆಂಟ್ ಫ್ಲೋಯಿಂಗ್ ಥ್ರೂ ಗ್ಯಾಲ್ವನೋಮೀಟರ್. ಹಂಗಿದ್ದಲ್ಲಿ ಇಲ್ಲೇನು ಬರಿಬೇಕೀಗ? ಈ ಡೈರೆಕ್ಷನ್ ಕರೆಂಟ್ ಹಿಂಗೆ ಹೋಗುತ್ತೆ, ಇಲ್ಲಿ ಹಿಂಗೆ ಬರುತ್ತೆ. ಇಲ್ಲೇನು ಬರಿಬೇಕು ಅಂದರೆ ಇದನ್ನ ನೋಡ್ ಅನ್ಕೊಂಬೋದಲ್ವ. ಈಗ ಇದನ್ನ ನೋಡಿ, ಯಾಕೆಂದರೆ ಮಿನಿಮಮ್ 2 ಬ್ರಾಂಚಸ್ ಮೀಟ್ ಆಗಿದೆ ಅಂದಮೇಲೆ ಇದಕ್ಕೆ KCL ಅಪ್ಲೈ ಮಾಡಿ. KCL ಅಂದರೆ ಇದು ಎಂಟರಿಂಗ್ ಕರೆಂಟು, ಇದು ಎಂಟರಿಂಗ್ ಕರೆಂಟು. ಇದಕ್ಕೆ ನಾವು ಬರೆದ್ರೆ I2 ಪ್ಲಸ್ IG. ನೋಡಿ ಇದು ಈ ಕಡೆ ಬಂತು, ಇದು ಈ ಕಡೆ ಬಂತು, ಹಿಂಗೆ ಹೋಗುತ್ತೆ ಅಂದರೆ ಇವೆರಡು ಆ್ಯಡ್ ಆಗುತ್ತೆ. I2 ಪ್ಲಸ್ IG. ಇಲ್ಲಿ ಇದು ಎಂಟರಿಂಗ್ ಕರೆಂಟು, ಇದು ಲಿವಿಂಗ್ ಕರೆಂಟು. ಇದು ಎಂಟರಿಂಗ್ ಕರೆಂಟ್ ಆಗಿರೋದ್ರಿಂದ ಇದು I1 ಆಗುತ್ತೆ. ಇದು ಲಿವಿಂಗ್ ಕರೆಂಟಿಂದ ಇದು ನೋಡ್ ಅಂದ್ಕೊಂಡ್ರೆ ಇದು ಮೈನಸ್ IG ಆಗುತ್ತೆ. ನೋಡಿ ಇದನ್ನು ನಾವು ಸರ್ಕ್ಯೂಟ್ ಡಯಾಗ್ರಾಮ್ ಫಾರ್ ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್. ನೋಡಿ ಇಲ್ಲಿ ಪಿ ಕ್ಯೂ ಆರ್ ಎಸ್ ಪ್ರೀವಿಯಸ್ ಕ್ಲಾಸಲ್ಲಿ ಡಿರೈವ್ ಮಾಡ್ತೀನಿ. ಪಿ ಕ್ಯೂ ಆರ್ ಎಸ್ ಅಂದರೆ 4 ರೆಸಿಸ್ಟೆನ್ಸ್ are connected in cyclic order. Next, cyclic order. Next, G nothing but galvanometer resistance. Galvanometer resistance. G ಅಂದ್ರೆ galvanometer resistance. I ಅಂದ್ರೆ ಪ್ರತಿಯೊಂದು ಟರ್ಮ್ ಎಕ್ಸ್ಪ್ಲೇನ್ ಮಾಡಬೇಕು. ಕರೆಂಟ್ ಫ್ಲೋಯಿಂಗ್ through the circuit. Current flowing through the circuit. Next, I1 and I2. I1 and I2 ನ ಬ್ರಾಂಚ್ ಕರೆಂಟ್ಸ್ ಅಂತ ಕರಿಬಹುದು. ಬ್ರಾಂಚ್ ಕರೆಂಟ್ಸ್ ಇಲ್ಲಿ ಇದಕ್ಕೆ ಇ ಇರುತ್ತೆ, ಸ್ಮಾಲ್ ಆರ್. E and R, EMF and internal resistance of the ಯಾವುದಕ್ಕಿರುತ್ತೆ? ಬ್ಯಾಟರಿ ರೆಸ್ಪೆಕ್ಟಿವ್ಲಿ IG ಅಂದರೆ ಕರೆಂಟ್ ಫ್ಲೋಯಿಂಗ್ ಥ್ರೂ ಗ್ಯಾಲ್ವನೋಮೀಟರ್. ಕರೆಂಟ್ ಫ್ಲೋಯಿಂಗ್ ಥ್ರೂ ಗ್ಯಾಲ್ವನೋಮೀಟರ್. ಇಷ್ಟು ಇಲ್ಲಿರ್ತಕ್ಕಂಥ ಒಂದು ಮ್ಯಾನರ್. ನೋಡಿ ಪಿ ಕ್ಯೂ ಆರ್ ಎಸ್ ವಿತ್ 4 ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೈಕ್ಲಿಕ್ ಆರ್ಡರ್. 4 ಆರ್ಮ್ಸ್ ಅಂತಲೂ ಹೇಳ್ತೀವಿ, 4 ರೆಸಿಸ್ಟೆನ್ಸ್ ಅಂತ ಸೈಕ್ಲಿಕ್ ಆರ್ಡರ್. ನೆಕ್ಸ್ಟ್ ಜಿ ಅಂದರೆ ಈ ಜಿ ಅಂದ್ರೆ ಇಲ್ಲಿರುತ್ತೆ. ಜಿಗಿರ್ತಕ್ಕಂಥ ಸಿಂಬಲ್ ಇದು ಹಿಂಗೆ ಬರೆದ್ರೆ ಇದು ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸು.
ಇನ್ನೊಂದಕ್ಕೆ ಕ್ಯಾಪಿಟಲ್ ಜಿ ಅಂತ ಬರೆದ್ರೆ ಗ್ಯಾಲ್ವನೋಮೀಟರ್ ರೆಸಿಸ್ಟೆನ್ಸ್ ಅಂತ ಈ ಕಾನ್ಸೆಪ್ಟ್ ಇಟ್ಕೊಂಡಿರ್ಬೇಕು. ಐ ಅಂದರೆ ನೋಡಿ ಪಾಸಿಟಿವ್ ಇಂದ ಆರಿಜಿನೇಟ್ ಆಗುತ್ತೆ, ಇಲ್ಲಿ ಟರ್ಮಿನೇಟ್ ಆಗುತ್ತೆ, ನೆಗೆಟಿವ್ ಸೈನ್ ಕಡೆ ಬರುತ್ತೆ. ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ನೆಕ್ಸ್ಟ್ I1 I2 ಅಂದರೆ ಬ್ರಾಂಚ್ ಕರೆಂಟ್ಸ್. ಬ್ರಾಂಚ್ ಕರೆಂಟ್ಸ್ ಅಂದರೆ ಹೇಳಿದ್ದೀನಿ ಅವತ್ತು I is equal to I1 plus I2 ಅಂತ ಮೀನಿಂಗು. ಬ್ರಾಂಚ್ ಕರೆಂಟ್ಸ್, ಈ ಬ್ರಾಂಚ್ ಕರೆಂಟ್ಗೆ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರುತ್ತೆ, ಬಟ್ ನಿಮಗೆಲ್ಲದು ನೋಡಿ ಬೇಕಾದರೆ ತಿಳ್ಕೊಂಡಿರಿ. I1 ಬೇಕು ಅಂದರೆ ಸರ್ಕ್ಯೂಟಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ IR2 ಓವರ್ R1 ಪ್ಲಸ್ R2 ಅಂತ. ಯಾವ ಕೇಸಲ್ಲಿ ಸರ್ಕ್ಯೂಟ್ ಇದ್ದರೆ ಈ ಕೇಸಲ್ಲಿ ನೋಡಿ, ಈ ಕೇಸಲ್ಲಿ ಏನಾದರೂ ಸರ್ಕ್ಯೂಟ್ ಇದ್ದರೆ ಬ್ರಾಂಚ್ ಕರೆಂಟ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಫಾರ್ಮುಲಾ CET ಯೂಸ್ ಆಗುತ್ತೆ. ಈ ರೀತಿ ಇತ್ತು ಸರ್ಕ್ಯೂಟು ಅಂದರೆ ಇದು R1 ಇದು R2, R1 ಮತ್ತು ಇಲ್ಲಿರ್ತಕ್ಕಂಥದ್ದು R2, ಇದು I, ಇಲ್ಲಿರ್ತಕ್ಕಂಥದ್ದು I1, ಇದು I2. ಈ I1 I2ನೇ ಬ್ರಾಂಚ್ ಕರೆಂಟ್ಸ್ ಅಂತ ಕರಿತೀವಿ. ಈ I1 ಬೇಕು ಅಂದರೆ ಫಾರ್ಮುಲಾ ಇಲ್ಲಿರ್ತಕ್ಕಂಥದ್ದು ಫಾರ್ಮುಲಾ, ಡೆರವೇಷನ್ ಏನಿಲ್ಲ ಕಾನ್ಸೆಪ್ಟು. ನೆಕ್ಸ್ಟ್ I2 ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿ ಬರೀತೀನಿ ನೋಡಿ. I2 is equal to IR1 ಓವರ್ R1 ಪ್ಲಸ್ R2. ಬೇಕಾದರೆ ನೀವು ವೆರಿಫೈ ಮಾಡಬೇಕು ಅಂದರೆ I1 ಪ್ಲಸ್ I2 ಆ್ಯಡ್ ಮಾಡಿ ಐಯ ಬರುತ್ತೆ. ಯಾಕಂದರೆ IR2 ಇಲ್ಲಿ I ಕಾಮನ್ನು LC ಅಂತ ಸಿಂಪ್ಲಿಫಿಕೇಶನ್ ಮಾಡಿ R1 ಪ್ಲಸ್ R2 ನ್ಯೂಮರೇಟರಲ್ಲಿ ಕ್ಯಾನ್ಸಲ್ ಆಗುತ್ತೆ, ಉಳ್ಕೊಳ್ಳುತ್ತೆ. ಇದು ಬ್ರಾಂಚ್ ಕರೆಂಟ್ಸ್. ಇವನ್ನ ಬ್ರಾಂಚ್ ಕರೆಂಟ್ಸ್ ಅಂತೀವಿ. ಬ್ರಾಂಚ್ ಕರೆಂಟ್ಸಿಗೆ ಫಾರ್ಮುಲಾ I1 ಬೇಕು ಅಂದರೆ IR2 ಬೈ R1 ಪ್ಲಸ್ R2, I2 ಬೇಕು ಅಂದರೆ IR1 ಓವರ್ R1 ಪ್ಲಸ್ R2. ಒಟ್ಟಿನಲ್ಲಿ ಈ I ಅಂದರೆ ಇಲ್ಲಿ ಸಮ್ ಆಫ್ ಬ್ರಾಂಚ್ ಕರೆಂಟ್ಸ್. ಸಮ್ ಆಫ್ ಬ್ರಾಂಚ್ ಕರೆಂಟ್ಸ್ ಅಂದರೆ 2 ಕರೆಂಟ್ಸ್ನ ಆ್ಯಡ್ ಮಾಡಿದ್ರೆ ನಮ್ಗೆ ಇದು ಬರುತ್ತೆ. ಇದು ಈ ಬ್ಯಾಲೆನ್ಸ್ಡ್ ವೀಟ್ ಸ್ಟೋನ್ ನೆಟ್ವರ್ಕ್ ಇರ್ತಕ್ಕಂಥ ಒಂದು ಸರ್ಕ್ಯೂಟ್ ಡಯಾಗ್ರಾಮ್. ಇಲ್ಲಿ ನಾವು ಡೆರವೇಷನ್ ಮಾಡಬೇಕಾದ್ರೆ ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಂದರೆ KVL ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ಇನ್ನೊಂದ್ಸತಿ ಹೇಳ್ತೀನಿ ನೋಡಿ, KVL ಅಂದ್ರೇನು? ಆಲ್ಜಿಬ್ರಾಯಿಕ್ ಸಮ್ ಆಫ್ ಕರೆಂಟ್. ಆಲ್ಜಿಬ್ರಾಯಿಕ್ sum of product of current and resistance is equal to EMF of the cell. ಅಥವಾ ಇದೊಂದು ಸಿಂಪಲ್ ಆಗಿ ನಿಮಗೆ ಗೊತ್ತು, E is equal to V minus IR ಅಂತ ಹೇಳಿದ್ರು ಪ್ರೀವಿಯಸ್ ಕ್ಲಾಸಲ್ಲಿ. ಇದನ್ನ ಈ ಕಡೆ ತಗೊಂಬಂದರೆ E ಪ್ಲಸ್ IR is equal to V, ಈ ರೀತಿ ಕಾನ್ಸೆಪ್ಟು ಹೇಳ್ಬೋದು. ಇದನ್ನ ವೋಲ್ಟೇಜ್ ರೂಲ್ ಅಂತಲೂ ಕರೀತಾರೆ. Algebraic sum of current and product is equal to EMF of the cell in any closed electrical network ಅಂತ ಕಾನ್ಸೆಪ್ಟು. ಈ ಐಡಿಯಾ ಬೇಕಾದರೂ ಇದಕ್ಕೆ ಯೂಸ್ ಮಾಡ್ಕೊಬೋದು. ಯಾಕೆಂದರೆ IR ಅಂದರೆ V, ಇಲ್ಲಿರ್ತಕ್ಕಂಥದ್ದು E, ಇದನ್ನ V ಅಂತ ಬೇಕಾದರೂ ಹೇಳ್ಬೋದು. ಯಾಕೆಂದರೆ ದ ಆಲ್ಜಿಬ್ರಾಯಿಕ್ ಸಮ್ ಆಫ್ ವೋಲ್ಟೇಜ್ ಈಸ್ ಈಕ್ವಲ್ ಟು EMF ಆಫ್ ದ ಸೆಲ್ ಇನ್ ಎನಿ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಬೇಕಾದರೂ ಡಿಫೈನ್ ಮಾಡ್ಬೋದು. ಅದನ್ನ ಇಲ್ಲಿ ಜ್ಞಾಪಕದಲ್ಲಿ ಇಟ್ಕೊಂಡಿರ್ಬೇಕು. ಇಲ್ಲಿ ನಾವು ABCDA ಮೆಶ್ಗಳನ್ನ ಫೈಂಡ್ ಔಟ್ ಮಾಡಬೇಕು, ಡಿರೈವ್ ಮಾಡಬೇಕಾದ್ರೆ ಇಲ್ಲಿ ನಂಬರ್ ಆಫ್ ಮೆಶ್ ಬರ್ತವೆ ನೋಡಿ. ಮೆಶ್ ಅಂದರೆ ಕ್ಲೋಸ್ಡ್ ಪಾತ್ ಆಫ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಅಂತ. ABDA ಸರ್, ABDA ಇದೆ ಮೆಶ್ ಸರ್. ಬ್ಯಾಟ್ರಿನೇ ಇಲ್ಲ, EMF ಇಲ್ಲ. EMF ಇರಲಿ ಬಿಡ್ಲಿ ಅದು ಮೆಶ್ಶೇ. EMF ಇಲ್ಲ ಅಂದರೆ ಝೀರೋ. ಸಪೋಸ್ ಇಲ್ಲೊಂದು ಮೆಶ್ ಬರೀತೀನಿ ನೋಡಿ, ಈ ರೀತಿ ಇತ್ತು, ಈ ರೀತಿ ಇದು ಒಂದು ಮೆಶ್ಶು. ಇಲ್ಲಿ R1 R2 R3 I ಅಂತ ಇರಬೇಕು. I1 ಹಿಂಗೆ ತಾಂಡೆ, I2 ಹಿಂಗೆ ಬಂತು, I3 ಹಿಂಗೆ ಹೋಯ್ತು. ಇಲ್ಲಿಂದ ಇಲ್ಲಿ ಕಂಡಕ್ಟ್ ಮಾಡಿರ್ತೀವಿ, ಕರೆಂಟ್ ಬ್ಯಾಟ್ರಿ ಕನೆಕ್ಟ್ ಮಾಡಿರ್ತೀವಿ, ಆದರೆ ಮೆಶ್ಶಿಗೆ ಬರಲ್ಲ ಅದು. ಅದಕ್ಕೋಸ್ಕರ ಇಲ್ಲಿ EMF ಇಲ್ಲ ಅಂತ ಹೇಳಿ ಇದು ಮೆಶ್ ಆಗದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಮೆಶ್ ಆಗಬೇಕು ಅಂದರೆ ನಮಗೆ IR ಪ್ರಾಡಕ್ಟ್ ಇದ್ರೂ ಸಾಕು, ಇಲ್ಲ EMF ಇದ್ರೂ ಸಾಕು. ಆ ರೀತಿ ಇಲ್ಲಿ ABDA ಅನ್ನೋದೊಂದು ಕ್ಲೋಸ್ಡ್ ಮೆಶು, ಅದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. BCDB
ಅನ್ನೋದೊಂದು ಕ್ಲೋಸ್ಡ್ ಮೆಶು, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. 2 ಮೆಶ್ ಆಯಿತು. ಇನ್ನೊಂದಿದೆ ಎ ಡಿ ಸಿ ಇ ಎ. ನೋಡಿ ಎ ಡಿ ಸಿ ಇ ಎ ಇದು ಒಂದು ಎಲೆಕ್ಟ್ರಿಕಲ್ ನೆಟ್ವರ್ಕು. ಇದಕ್ಕೂ ನಾವು KVL ಅಪ್ಲೈ ಮಾಡ್ಬೋದು. ಜ್ಞಾಪಕದಲ್ಲಿ ಇಟ್ಕೊಬೇಕು. ಸಪೋಸ್ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಮೆಶ್ಗಳು ಯಾವ್ಯಾವ ಬರ್ತವೆ, ಪ್ರಾಬ್ಲಮ್ಗೆ ಹೆಲ್ಪ್ ಆಗ್ತಕ್ಕಂಥ ಮೆಶ್ಗಳು ಯಾವುವು ಅಂದರೆ ಎ ಬಿ ಡಿ ಎ ಬಿ ಡಿ ಎ ಅನ್ನೋದು ಒಂದು ಮೆಶು, ಬಿ ಸಿ ಡಿ ಬಿ ಅನ್ನೋದು ಇನ್ನೊಂದು ಮೆಶು, ನೆಕ್ಸ್ಟ್ ಎ ಡಿ ಸಿ ಇ ಎ ಅದೊಂದು ಮೆಶು. ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇಷ್ಟು ಮೆಶಿಗೂ ನಾವು KVL ಅಪ್ಲೈ ಮಾಡ್ತೀವಿ. KVL ಅಪ್ಲೈ ಮಾಡಿ ನೆಕ್ಸ್ಟ್ ಜನರಲ್ ಫಾರ್ಮುಲಾ ಡಿರೈವ್ ಮಾಡಿಕೊಂಡು ನ್ಯೂಮೆರಿಕಲ್ ಆಕ್ಯುರಸಿನ ಫೈಂಡ್ ಔಟ್ ಮಾಡ್ತೀವಿ. ಆದರೆ ಇಲ್ಲಿ ನಾವು ಡೆರೈವೇಷನ್ ಮಾಡೋಕ್ಕೆ ನಮಗೆ ಬೇಕಾದಂಥ 2 ಮೆಶು ಯಾವ್ಯಾವು ಅಂದರೆ 2 ಮೆಶ್ ಜ್ಞಾಪಕದಲ್ಲಿರಲಿ. ಇಲ್ಲಿ ಬರೀತೀನಿ. ಒಂದು ಮೆಶು ಯಾವುದು ಎ ಬಿ ಡಿ ಎ ಬಿ ಡಿ ಎ ಕಾಣಿಸ್ತಾ ಇದೆಯಲ್ವಾ, ಎ ಬಿ ಡಿ ಎ. ಇನ್ನೊಂದು ಮೆಶ್ ಬಿ ಸಿ ಡಿ ಬಿ. ಎ ಬಿ ಡಿ ಎ ಒಂದು ಮೆಶು, ಬಿ ಸಿ ಡಿ ಎ ಇವೆರಡು ಮೆಶ್ಶಿಗೆ ನಾವು KVL ಅಪ್ಲೈ ಮಾಡಿದ್ರೆ ನಮ್ಮ ರಿಸಲ್ಟು ಬರುತ್ತೆ. ಆ KVL ಅಪ್ಲೈ ಮಾಡ್ತಕ್ಕಂಥ ಕಾನ್ಸೆಪ್ಟ್ನ ಪ್ರೀವಿಯಸ್ ಕ್ಲಾಸಲ್ಲಿ ಅಥವಾ ಇಲ್ಲಿರ್ತಕ್ಕಂಥ ಒಂದು ವಿಡಿಯೋ ಕ್ಲಿಪ್ಪಲ್ಲಿ ಹೇಳಿದ್ದೀನಿ. ಅದನ್ನು ಫಸ್ಟು ಬಯಟ್ ಮಾಡಿ, ಅಂದರೆ ರೆಗ್ಯುಲರಾಗಿ ತಿಳ್ಕೊಳ್ಳಿ, ಬ್ಲೈಂಡ್ ಮೆಥಡಲ್ಲಿ ತಿಳ್ಕೊಂಡು ಪ್ರಾಕ್ಟೀಸ್ ಮಾಡಿ, ತುಂಬ ಈಸಿ ಆಗುತ್ತೆ. ಇಲ್ಲಿ ಫಸ್ಟು ನಾವು ಡೆರೈವೇಷನ್ಗೆ ಹೋಗೋದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಏನು ಅನ್ನೋದನ್ನ ಸಮ್ಮರೈಸ್ ಮಾಡ್ಬಿಡ್ತೀನಿ. ಇಲ್ಲಿ ಫಸ್ಟ್ ಏನಂತ ಬರೀಬೇಕು, ಅಪ್ಲೈ ದ KVL ಟು ದ ಮೆಶ್ ಎ ಬಿ ಡಿ ಎ. ಅಪ್ಲೈ ದ KVL ಟು ದ ಮೆಶ್ ಎ ಬಿ ಡಿ ಎ. ಒಂದು ಈಕ್ವೇಶನ್ ಬರುತ್ತೆ, ಒಂದೇ ಒಂದು ಫಾರ್ಮುಲಾ ಟೈಪ್ ಬರುತ್ತೆ, ಬರ್ಕೊಳ್ಳಿ. ನೆಕ್ಸ್ಟ್ ಅಪ್ಲೈ ದ KVL ಟು ದ ಮೆಶ್ ಬಿ ಸಿ ಡಿ ಬಿ. ಬಿ ಸಿ ಡಿ ಬಿ ಇದಕ್ಕೆ ಬಿ ಸಿ ಡಿ ಬಿ ಇದಕ್ಕೆ ಅಪ್ಲೈ ಮಾಡಿದ್ರೆ ಒಂದು ಈಕ್ವೇಶನ್ ಬರುತ್ತೆ. 2 ಈಕ್ವೇಶನ್ ಆದ್ವು. 2 ಈಕ್ವೇಶನ್ ಆಗ್ತಿದ್ದಂಗೆ ಅವ್ರ ಕ್ವಶನ್ ಏನು, ಡಿರೈವ್ ದ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಎಲೆಕ್ಟ್ರಿಕಲ್ ನೆಟ್ವರ್ಕ್ ಯೂಸಿಂಗ್ ಕಿರ್ಚಾಫ್ ರೂಲ್ಸ್ ಅಂದ್ಬಿಟ್ರು. ನೋಡಿ ಇಲ್ಲಿ ಬ್ಯಾಲೆನ್ಸ್ ಆಗಿದೆ, ಈಕ್ವೇಶನ್ ಅಲ್ಲಿ ಇಲ್ಲಿರ್ತಕ್ಕಂಥ ಒಂದು ನೆಟ್ವರ್ಕ್ ಬ್ಯಾಲೆನ್ಸ್ ಆಗಿದೆ. ಹಂಗಿದ್ಮೇಲೆ ಏನು, ವಾಟ್ ಇಸ್ ದ ಮೀನಿಂಗ್ ಆಫ್ ಬ್ಯಾಲೆನ್ಸ್ಡ್ ಕಂಡೀಷನ್ ಅಂದರೆ ಲ್ಯಾಬಲ್ಲಿ ಇದೆ ನಿಮಗೆ ಮೀಟರ್ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು. ಈ ಮೀಟರ್ ಬ್ರಿಡ್ಜ್ ಅಂದ್ರೆ ಏನು ಅಂದರೆ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಅನ್ನೋನ್ ರೆಸಿಸ್ಟೆನ್ಸ್ ಆಫ್ ರೆಜಿಸ್ಟರ್. ಅನ್ನೋನ್ ಗೊತ್ತಿಲ್ಲದೆ ಇರತಕ್ಕಂಥ ರೆಸಿಸ್ಟೆನ್ಸ್ನ ಮೆಜರ್ ಮಾಡ್ತಕ್ಕಂಥ ಡಿವೈಸ್ನೇ ನಾವೇನಂತ ಕರಿತೀವಿ, ಮೀಟರ್ ಬ್ರಿಡ್ಜ್. ಮೀಟರ್ ಬ್ರಿಡ್ಜ್ ಈಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಬ್ರಿಡ್ಜ್. ಹಂಗಿದ್ಮೇಲೆ ಇಲ್ಲಿ ನಾವು ಬ್ಯಾಲೆನ್ಸ್ಡ್ ಕಂಡೀಷನ್ ಅಂದರೆ ಏನು ಅಂದರೆ ಯಾವುದೋ ಒಂದು ಪರ್ಟಿಕ್ಯುಲರ್, ನೋಡಿ ಯಾವುದೋ ಒಂದು ಪರ್ಟಿಕ್ಯುಲರ್ ಲೆಂತಲ್ಲಿ ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಇಲ್ಲಿರ್ತಕ್ಕಂಥ ಗ್ಯಾಲನೋಮೀಟ್ರಿಗೆ ಕರೆಂಟು ಪಾಸ್ ಆಗಲ್ಲ. ಕರೆಂಟು 0 ತೋರಿಸ್ತಾ ಇರುತ್ತೆ. ನಿಮಗೆ ಡಿವೈಸ್ ಇಟ್ಕೊಂಡು ಗೊತ್ತಾಗುತ್ತೆ. ಇದು ಗ್ಯಾಲನೋಮೀಟರ್ ಅಂದರೆ ಈ ರೀತಿ ಇರುತ್ತೆ. ಗ್ಯಾಲನೋಮೀಟರು ನೋಡಿ, ಇದೊಂದು ಗ್ಯಾಲನೋಮೀಟರ್ ಅಂದರೆ ಈ ರೀತಿ ಡಯಾಗ್ರಾಮ್ ಇರುತ್ತೆ. ಇವನ್ನ ಗ್ರಾಜುಯೇಟೆಡ್ ಸ್ಕೇಲ್ ಅಂತ ಕರಿತೀವಿ. 1 ಇಲ್ಲಿ ಗ್ಯಾಲನೋಮೀಟರ್ ಈ ರೀತಿ ಇರುತ್ತೆ. 0 ಅನ್ನೋದು ಇಲ್ಲಿರುತ್ತೆ. ಫಸ್ಟ್ 0, 5 ಸೈಡಲ್ಲಿ ನ್ಯೂಮೆರಿಕಲ್ಸ್ ಇರ್ತವೆ. ಇಲ್ಲಿ 1, 2, 3, 4 and so on. ಈ ಕಡೆನೂ ಅಷ್ಟೇ 1, 2, 3, 4, 5 ಹಿಂಗಿರುತ್ತೆ. ಇಲ್ಲೊಂದು ಗ್ರ್ಯಾಜುಯೇಟೆಡ್ ಸ್ಕೇಲ್ ಇರುತ್ತೆ, ಹಿಂಗೆ ಫಿಕ್ಸ್ ಮಾಡಿರ್ತಾರೆ. ಇಲ್ಲಿ ನಾವು ಏನಾದರೂ ಸ್ಮಾಲ್ ಕರೆಂಟಿಗೆ ಗ್ಯಾಲನೋಮೀಟ್ರಿಗೆ ಹೋಗ್ತಿದ್ರೆ ಹಿಂಗೆ ಡಿಫ್ಲೆಕ್ಷನ್ ತೋರಿಸುತ್ತೆ. ಹಿಂಗೆ ಈ ಕಡೆ ಹಿಂಗೆ ಡಿಫ್ಲೆಕ್ಷನ್ ತೋರಿಸುತ್ತೆ. ಇಲ್ಲ ಕರೆಂಟೇ ಹೋಗ್ತಾ ಇಲ್ಲ, ಕರೆಂಟು ನಾವು ಪಾಸ್ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಗ್ಯಾಲನೋಮೀಟ್ರ್ 0 ಡಿಫ್ಲೆಕ್ಷನ್ನೇ ತೋರಿಸುತ್ತೆ ಅಂದಮೇಲೆ ಆವಾಗ ಬ್ರಿಡ್ಜು ಬ್ಯಾಲೆನ್ಸ್ ಆಗೈತೆ ಅಂತ. ಇಲ್ಲಿ ನಾವು ಕರೆಂಟ್ನ ಪಾಸ್ ಮಾಡಿ ಗ್ಯಾಲನೋಮೀಟರ್ ಶೋಸ್ 0 ಡಿಫ್ಲೆಕ್ಷನ್. ದಟ್ ಕಂಡೀಷನ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ನೆಟ್ವರ್ಕ್, ಬ್ಯಾಲೆನ್ಸ್ಡ್ ವೀಟ್ಸ್ಟೋನ್ ಕಂಡೀಷನ್ ಅಂತ ಕರಿತೀವಿ. ಸಪೋಸ್
ನೀವೇನಾದರೂ ನೋ ಕರೆಂಟ್ ಫ್ಲೋಸ್ ಟು ದ ಗ್ಯಾಲನೋಮೀಟರ್ ಆಯಿತು ಅವರೇ ಹೇಳಿದ್ದಾರೆ ಅಂದಾಗ ಇಲ್ಲೊಂದು ಮೆಷಲ್ಲಿ ಒಂದು ಈಕ್ವೇಷನ್ ಬಂದಿರುತ್ತೆ, ಇಲ್ಲೊಂದು ಈಕ್ವೇಷನ್ ಬಂದಿರುತ್ತೆ. ಈ ಎರಡೂ ಈಕ್ವೇಷನಲ್ಲಿ ನೆಟ್ವರ್ಕು ಬ್ಯಾಲೆನ್ಸ್ ಆಗೈತೆ ಅಂದಾಗ ಟೇಕ್ ಐ ಜಿ ಇಸ್ ಈಕ್ವಲ್ ಟು 0. ನೋಡಿ, ಐ ಜಿ ಫಂಕ್ಷನ್ನು ಈ ಈಕ್ವೇಷನಲ್ಲಿ ಎಲ್ಲಿ ಬಂದಿರುತ್ತೋ ಆ ಐ ಜಿ ಇರೋ ಜಾಗಕ್ಕೆ ನೀವು 0 ಹಾಕಿ. ಅಂದರೆ ಅಟ್ ಬ್ರಿಡ್ಜ್ ಈಸ್ ಬ್ಯಾಲೆನ್ಸ್ಡ್ ಗ್ಯಾಲನೋಮೀಟರ್ ಕರೆಂಟ್ ಈಕ್ವಲ್ ಟು 0, ದೆನ್ ಐ ಜಿ ಈಸ್ ಈಕ್ವಲ್ ಟು 0. ಐ ಜಿನ 0 ತಗೊಳ್ಳಿ. 0 ತಗೊಂಡು ಈಕ್ವೇಷನ್ನ ನೀವು ಸಾಲ್ವ್ ಮಾಡಿದ್ರೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ. ಆ ಫೈನಲ್ ರಿಸಲ್ಟ್ ಏನು ಅನ್ನೋದನ್ನ ಇಲ್ಲಿ ಬರೀತೀನಿ ನೋಡಿ. ನೆಕ್ಸ್ಟ್ ಕ್ಲಾಸಲ್ಲಿ ಡೆರೈವೇಷನ್ ಮಾಡ್ತೀನಿ. ಇದು ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಅಂತ ಡಿರೈವ್ ಮಾಡಬೇಕು. ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಅಂತ. ಪಿ ಕ್ಯೂ ಆರ್ ಎಸ್ ಅಂದ್ರೇನು? 4 resistance are connected in cyclic order respectively in balanced Wheatstone electrical network. ಈ P by Q is equal to R by S ನ ನಾವು ಏನಂತ ಕರಿತೀವಿ? ಎಕ್ಸ್ಪ್ರೆಷನ್ ಫಾರ್ ಬ್ಯಾಲೆನ್ಸ್ಡ್ ಕಂಡೀಷನ್ ಫಾರ್ Wheatstone electrical network. ಹಂಗಿದ್ಮೇಲೆ ಈ ಬ್ರಿಡ್ಜು ಬ್ಯಾಲೆನ್ಸ್ ಆಗೈತೆ ಅಂದರೆ ಈ ಕಂಡೀಷನ್ನ ಇದು ಸ್ಯಾಟಿಸ್ಫೈ ಮಾಡುತ್ತೆ. ಹಂಗಿದ್ಮೇಲೆ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಆಯಿತು. ಈಗ ನಾವು ಇದರಲ್ಲಿ ಒಂದು ಕ್ವಶನ್ ಕೇಳ್ತೀವಿ. ಏನು? ಈ ಗ್ಯಾಲೋನೋಮೀಟರು ಮತ್ತು ಇಲ್ಲಿರ್ತಕ್ಕಂಥ ಶೆಲ್ಲು ಅಬ್ಸರ್ವ್ ಮಾಡಬೇಕು. ಈ ಗ್ಯಾಲೋನೋಮೀಟರು ಮತ್ತು ಈ ಶೆಲ್ ತಗೊಂಡೋಗಿ ಇಲ್ಲಿ ಹಾಕ್ತೀನಿ. ಅಂದರೆ ಈ ರೀತಿ ಈ ಶೆಲ್ ತಗೊಂಡೋಗಿ ಇಲ್ಲಿ ಮಾಡ್ತೀನಿ, ರೀಪ್ಲೇಸ್ ಮಾಡ್ತೀನಿ ಈ ರೀತಿ, ಹಿಂಗೆ ನೆಗೆಟಿವ್ ಪಾಸಿಟಿವ್. ಈ ಗ್ಯಾಲನೋಮೀಟರ್ ತಗೊಂಡು ಇಲ್ಲಿಗೆ ಹಾಕ್ತೀನಿ. ಎರಡನ್ನೂ ರೀಪ್ಲೇಸ್ ಮಾಡಿದ್ದೀನಿ. ಈಗ ಈ ಕಂಡೀಷನ್ ಏನಾದರೂ ಚೇಂಜ್ ಆಗುತ್ತಾ? ಕ್ವಶನ್: ಇಫ್ ಗ್ಯಾಲನೋಮೀಟರ್ ಅಂಡ್ battery or shell replaced or interchanged, what happens? Condition for balanced Wheatstone electrical network ಅಂತ ಕ್ವಶನ್ ಕೇಳ್ಬಿಡ್ತಾರೆ. ಯೋಚನೆ ಮಾಡಿ ಏನಾಗ್ಬೋದು? ಒಂದು ಮಿನಿಟು ಟೈಮ್ ಏನಾಗ್ಬೋದು ಯೋಚನೆ ಮಾಡಿ. ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಅನ್ನೋದು ಪಿ ಬೈ ಆರ್ ಡಿವೈಡೆಡ್ ಬೈ ಕ್ಯೂ ಬೈ ಎಸ್ ಆಗುತ್ತಾ? ಇಲ್ಲ, ಪಿ ಬೈ ಎಸ್ ಈಕ್ವಲ್ ಟು ಕ್ಯೂ ಬೈ ಎಸ್ ಆಗುತ್ತೆ. ಏನಾಗ್ಬೋದು? ಕಂಡೀಷನ್ ಏನು? ಇದು ಇಂಟರ್ಚೇಂಜ್ ಮಾಡಿದ್ದೀನಿ. ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ? ಸ್ವಲ್ಪ ಯೋಚನೆ ಮಾಡಿ. ಇಲ್ಲಿ ಇಂಟರ್ಚೇಂಜ್ ಮಾಡಿದಾಗ ಏನಾಗುತ್ತೆ ಅನ್ನೋದಕ್ಕಿಂತ ಮುಂಚೆ ಕಂಡೀಷನ್ ಫಾರ್ ಬ್ಯಾಲೆನ್ಸ್ಡ್ Wheatstone ನೆಟ್ವರ್ಕ್ ಈಸ್ ಎ ಫಂಕ್ಷನ್ ಆಫ್ ಇ ಎಮ್ ಎಫ್ ಆರ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆರ್ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಚೆಕ್ ಮಾಡ್ಕೊಬೇಕು. ಈ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಅನ್ನೋದು ಇ ಎಮ್ ಎಫ್ ಮೇಲೆ ಡಿಪೆಂಡ್ ಆಗಿರುತ್ತಾ, ಗ್ಯಾಲನೋಮೀಟರ್ ಮೇಲೆ ಡಿಪೆಂಡ್ ಆಗಿರುತ್ತಾ, ಇಂಟರ್ನಲ್ ರೆಸಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಡಿಪೆಂಡ್ ಆಗಿದೆಯಾ? ಹೆಂಗೆ ಚೆಕ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಯಾವ ಫಾರ್ಮುಲಾ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗೈತಾ ಅಂತ ಹೇಳೋಕ್ಕೆ ಆ ಫಾರ್ಮುಲಾದಲ್ಲಿರ್ತಕ್ಕಂಥ ಫ್ಯಾಕ್ಟರ್ಗೂ ಇದರಲ್ಲಿ ಇರಬೇಕು. ಇದರಲ್ಲಿ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸ್ ಇದೆಯಾ? ಜಿ ಇವೆಲ್ಲನ ಇದೆಯಾ? ಇಲ್ಲ. ಇ ಇದೆಯಾ? ಇಲ್ಲ. ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆಯಾ? ಇಲ್ಲ. ಹಂಗಿದ್ಮೇಲೆ ಈ ಗ್ಯಾಲನೋಮೀಟರ್ ರೆಸಿಸ್ಟೆನ್ಸು ಮತ್ತು ಇ ಎಮ್ ಎಫ್ ಇಲ್ಲಿ ನಾವು ಏನೇ ಇಂಟರ್ಚೇಂಜ್ ಮಾಡಿ ಇದು ನಿಲ್ಗಾಕಿ ಎಲ್ಗನ ಹಾಕಿ ಈ ಇಲ್ಲಿರ್ತಕ್ಕಂಥ ಪಿ ಬೈ ಕ್ಯೂ ಇಸ್ ಈಕ್ವಲ್ ಟು ಆರ್ ಬೈ ಎಸ್ ಅನ್ನೋದು ಆಲ್ಟರ್ ಆಗಲ್ಲ, ಸೇಮ್ ಬರುತ್ತೆ. ಇದು ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ ಫಾರ್ ಲ್ಯಾಬೊರೇಟರಿ ವೈವಾ ಕ್ವಶನ್. ಕೇಳ್ತಾರೆ ಎಕ್ಸಾಮಿನೇಷನ್ಗೆ. ನೀವು ಯಾವುದೇ ಕಾನ್ಸೆಪ್ಟ್ ಇದ್ರ ಮೇಲೆ ನೋಡಿ, ಇದು ನೆಕ್ಸ್ಟ್ ಕ್ಲಾಸಲ್ಲಿ ಡಿರೈವೇಷನ್ ಮಾಡ್ತೀನಿ. ಈಗ ನೆಕ್ಸ್ಟು ಈ ಕಾನ್ಸೆಪ್ಟ್ನ ಇಟ್ಕೊಂಡು 4 ಎಕ್ಸ್ಪೆರಿಮೆಂಟ್ ಅವೆ. ಆ 4 ಎಕ್ಸ್ಪೆರಿಮೆಂಟಲ್ಲೂ ಸೇಮ್ ಕ್ವಶನ್ ಕೇಳ್ತಾರೆ. ಏನು? ವಾಟ್ ಈಸ್ ಮೀಟರ್ ಬ್ರಿಡ್ಜ್ ಅಂತಾರೆ. ಮೀಟರ್ ಬ್ರಿಡ್ಜ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಅನ್ನೋನ್ ರೆಸಿಸ್ಟೆನ್ಸ್. ವಾಟ್ ಈಸ್ ಪೊಟೆನ್ಷಿಯೋಮೀಟರ್ ಅಂತಾರೆ.
ನೋಡಿ ಇಲ್ಲಿ ಪೊಟೆನ್ಷಿಯೋಮೀಟರ್ ಅಂದರೆ ಇದ್ರ ಫಂಕ್ಷನಲ್ಲೇ ವರ್ಕ್ ಆಗುತ್ತೆ, ಅದು ಇದೆ. ಪೊಟೆನ್ಷಿಯೋಮೀಟರ್ ಇಸ್ ದ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ದ ಶೆಲ್ ಆರ್ ಕಂಪ್ಯಾರಿಸನ್ ಆಫ್ EMF ಬಿಟ್ವೀನ್ ದ ಶೆಲ್ಸ್ ಅಂತ ಹೇಳ್ಬಿಟ್ಟು. ಮತ್ತು ಈ P/Q = R/S ಕಂಡೀಷನ್ನು ಏನು ಅಂದರೆ ಇವೆರಡಕ್ಕೂ ಇರತಕ್ಕಂಥ ಪ್ರಿನ್ಸಿಪಲ್ ಆಫ್ ದ ಎಕ್ಸ್ಪೆರಿಮೆಂಟ್. ನೋಡಿ ಇಲ್ಲಿ ಲ್ಯಾಬ್ರೇಟ್ರಿ ರೆಕಾರ್ಡ್ ಬರೀಬೇಕಾದ್ರೆ ನೀವು ಏಮು, ಆಪರೇಟಸ್ಸು, ಫಾರ್ಮುಲಾ, ಅಬ್ಸರ್ವೇಷನು, ನೇಚರ್ ಆಫ್ ಗ್ರಾಫು, ಪ್ರೊಸೀಜರು, ಎಂಟಿ ಟೇಬಲ್ ಕಾಲಮು, ರಿಸಲ್ಟು ಇಷ್ಟು ಬರೀಬೇಕಾದ್ರೆ ಈ ಕಂಡೀಷನ್ನ ನೀವು ಕಲ್ತ್ಕೊಂಬಿಟ್ರೆ 4 ಎಕ್ಸ್ಪೆರಿಮೆಂಟ್ಗಳಿಗೆ ಈ ಪ್ರಿನ್ಸಿಪಲ್ ಆಗುತ್ತಿದ್ದು. ಯಾವ್ಯಾವ 4 ಎಕ್ಸ್ಪೆರಿಮೆಂಟ್ ಅಂದರೆ ಫಸ್ಟು ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ ಅಂತ ಹೇಳ್ಬಿಟ್ಟು. ಈ ರೆಸಿಸ್ಟೆನ್ಸ್ ಪರ್ ಯೂನಿಟ್ ಲೆಂತ್ಗೆ ಓಮ್ಸ್ ಲಾ ಬರೆದ್ರಾಯ್ತು. ನೋಡಿ ಓಮ್ಸ್ ಲಾ ಅನ್ನೋದು ಪ್ರಿನ್ಸಿಪಲ್ ಏನು, ಕರೆಂಟ್ ಫ್ಲೋಯಿಂಗ್ ಟು ದ ಕಂಡಕ್ಟರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ends ಆಫ್ ದ ಕಂಡಕ್ಟರ್ ಪ್ರೊವೈಡೆಡ್ ಟೆಂಪರೇಚರ್ ಅಂಡ್ ಅದರ್ ಫಿಸಿಕಲ್ ಕಂಡೀಷನ್ಸ್ ಆರ್ ರಿಮೈನ್ಸ್ ಕಾನ್ಸ್ಟೆಂಟ್. ದಟ್ಸ್ ಆಲ್, ಮುಗ್ದೋಯ್ತು. ಅದೊಂದು ಪ್ರಿನ್ಸಿಪಲ್ಲು. ನೆಕ್ಸ್ಟು ರೆಸಿಸ್ಟಿವಿಟಿ ಆಫ್ ಗಿವನ್ ಮೆಟೀರಿಯಲ್ ಆಫ್ ವೈರ್. ರೆಸಿಸ್ಟಿವಿಟಿ ಆಫ್ ಗಿವನ್ ಮೆಟೀರಿಯಲ್ ಆಫ್ ವೈರ್ಗೆ ಇದೇ ಪ್ರಿನ್ಸಿಪಲ್ಲು ಏನು, the balanced Wheatstone condition is mathematically represented by P/Q = R/S, where PQRS is 4 resistors are connected in cyclic order. That's all, ಮುಗ್ದೋಯ್ತು. 2 ಎಕ್ಸ್ಪೆರಿಮೆಂಟು. ಮೂರನೇದು ವೆರಿಫಿಕೇಶನ್ ಆಫ್ ಓಮ್ಸ್ ಲಾ, ವೆರಿಫಿಕೇಶನ್ ಆಫ್ ಸೀರೀಸ್ ಕಾಂಬಿನೇಷನ್ ಆಫ್ 2 ರೆಸಿಸ್ಟರ್ ಯೂಸಿಂಗ್ ಮೀಟರ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್ ಅಂತ, ಅದಕ್ಕೂ ಸೇಮ್ ಪ್ರೊಸೀಜರ್. ವೆರಿಫಿಕೇಶನ್ ಆಫ್ ಓಮ್ಸ್ ಲಾ ಇನ್ ಪ್ಯಾರಲಲ್ ಕಾಂಬಿನೇಷನ್ ಯೂಸಿಂಗ್ ಮೀಟರ್ ಬ್ರಿಡ್ಜ್ ಎಕ್ಸ್ಪೆರಿಮೆಂಟ್, ಅದಕ್ಕೂ ಇದೇ ಪ್ರೊಸೀಜರ್ ಬರುತ್ತೆ. ಒಟ್ಟಿನಲ್ಲಿ ಈ P/Q = R/S ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟು. ಇಲ್ಲಿರ್ತಕ್ಕಂಥ ಒಂದು ಐಡಿಯಾನ ನೀವೇನು ಮಾಡಬೇಕು ಅಂದರೆ ಕ್ಲೀನಾಗಿ ಪ್ರಾಕ್ಟೀಸ್ ಮಾಡಬೇಕು. ಡೆರವೇಷನ್ ಮಾಡ್ತೀನಿ, ಮಾಡಾದ್ಮೇಲೆ 2 ಈಕ್ವೇಷನ್ ಬರ್ತವೆ, 2 ಈಕ್ವೇಷನ್ನ ಕ್ಲೀನಾಗಿ ಕಲ್ತ್ಕೊಂಡ್ರೆ ಇಲ್ಲಿರ್ತಕ್ಕಂಥ ಒಂದು ಐಡಿಯಾ ಬರುತ್ತೆ ನಿಮಗೆ. ಇಲ್ಲಿರ್ತಕ್ಕಂಥ ಒಂದು ಫ್ಯಾಕ್ಟರ್ ಹೆಂಗೆ ಏನು ಎತ್ತ ಅನ್ನೋದನ್ನ ಕರೆಕ್ಟಾಗಿ ನೀವು ಯಾವುದೇ ಡೆರವೇಷನ್ ಆಗಲಿ ಇದು ಅಂತ ಅಲ್ಲ, ಫಸ್ಟು ನೀವೇನು ಮಾಡಬೇಕು, ಫಸ್ಟು ಏಮ್ ಆಫ್ ದ ಕ್ವಶನ್ನ ಕ್ಲೀನಾಗಿ ಓದ್ಕೊಳ್ಳಿ. ನೆಕ್ಸ್ಟು ಡಯಾಗ್ರಾಮ್ ನೀಟಾಗಿ ಬರೀರಿ. ಆ್ಯರೋ ಮಾರ್ಕು, ಎಷ್ಟೋ ಸತಿ ಆ್ಯರೋ ಮಾರ್ಕ್ಗಳನ್ನ ನೀವು ಕರೆಕ್ಟಾಗಿ ಬರಲಿಲ್ಲ ಅಂದರೆ ಅಟ್ ದ ಟೈಮ್ ಆಫ್ ಇವ್ಯಾಲ್ಯೂಯೇಷನಲ್ಲಿ ಮಾರ್ಕ್ಸು ಅವಾರ್ಡ್ ಆಗಲ್ಲ, ತಪ್ಪಾಗುತ್ತೆ, ರಿಸಲ್ಟು ತಪ್ಪಾಗುತ್ತೆ. ಈಗ ನೀವು ಡೆರವೇಷನ್ ಯಾರೋ ಕೆಲವ್ರು ಮಾಡ್ತಾರೆ, ಇಲ್ಲಿರ್ತಕ್ಕಂಥ ಪ್ರೊಸೀಜರ್ ಎಲ್ಲ ಕರೆಕ್ಟಾಗಿರುತ್ತೆ, ಸಬ್ಡಿವಿಷನು ಇಲ್ಲಿರ್ತಕ್ಕಂಥ ಪ್ರೂಫು ಇರಲ್ಲ ಕರೆಕ್ಟಾಗಿ, ಆದರೆ ಡಿರವೇಷನ್ಗೆ ಫೈನಲ್ ಆನ್ಸರ್ ಕರೆಕ್ಟಾಗಿರುತ್ತೆ. ಅದಕ್ಕೆ ಮಾರ್ಕ್ಸ್ ಕೊಡಬೇಕಾ? ಅವಾರ್ಡ್ ಆಗಲ್ಲ. ಇಲ್ಲಿ ನೋಡಿ, ಡೆರವೇಷನ್ ಅಂದರೆ ಒಂದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಅಂತ ಒಂದು ಯಾವುದೇ ಕ್ವಶನ್ 5 ಮಾರ್ಕ್ಸಿಗೆ ಕೊಟ್ಟರೆ ಫಸ್ಟು ಇವ್ಯಾಲ್ಯೂಯೇಟರ್ ಅಬ್ಸರ್ವ್ ಮಾಡೋದು, ರೈಟ್ ನೀಟ್ ಡಯಾಗ್ರಾಮ್ ಅಂತ ವಿತ್ ಲೇಬಲ್ಡ್ ಡಯಾಗ್ರಾಮ್, ಅಟ್ಲೀಸ್ಟ್ 3 or 4 ಲೇಬಲ್ ಆಗಿತ್ತು. ಎರಡನೇ ಸ್ಟೆಪ್ಪು, ಏನು ಲೇಬಲ್ ಮಾಡಿರ್ತೀಯೋ ಅದನ್ನು ಎಕ್ಸ್ಪ್ಲೈನ್ ಮಾಡಿರಬೇಕು. ಅದನ್ನೇ ಡಿಸ್ಕ್ರಿಪ್ಷನ್ ಅಂತ ಕರಿತೀವಿ. ಡಿಸ್ಕ್ರಿಪ್ಷನ್ ಅಂದರೆ ಅದರ ಒಂದು ಸಿಂಬಾಲಿಕ್ ರೆಪ್ರೆಸೆಂಟೇಷನ್ನ ಸೆಂಟೆನ್ಸಲ್ಲಿ ಬರೆಯೋದು. ಸರ್ ನಂಗೆ ಸೆಂಟೆನ್ಸಲ್ಲಿ ಬರೆಯೋಕ್ಕಾಗ್ತಿಲ್ಲ ಅಂದರೆ ಈ ಮ್ಯಾನಲ್ಲಿ ಫೈಂಡ್ ಔಟ್ ಮಾಡಬೇಕು. ದಟ್ಸ್ ಆಲ್.